ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 25 ME 11 ಅನ್ನೋ ಸಬ್ಜೆಕ್ಟಲ್ಲಿ ಇಲ್ಲಿ ತನಕ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸು ಯಾವ ಥರ ಬರುತ್ತೆ ಅನ್ನೋದೊಂದಷ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಈ ಒಂದು ಸೆಷನ್ನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ, ಎಷ್ಟು ಆನ್ಸರ್ ಮಾಡಬೇಕು, ಯಾವ್ಯಾವ ಥರ ನಿಮಗೆ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ದ CO1 ಐ ಒನ್ಸ್ ಅಗೇನ್ ಗೋ ಬ್ಯಾಕ್ ಟು ದ ಮಾಡೆಲ್ ಪೇಪರ್. ಇಲ್ಲಿ ನೋಡ್ಬೋದು ನೀವು. ಸೊ ಮಾಡೆಲ್ ಪೇಪರಲ್ಲಿ 3 ಮಾರ್ಕ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಒಂದು ಸ್ಕೀಮ್ ಇದೆ ಇಲ್ಲಿ. ಸೊ 3 ಮಾರ್ಕ್ಸ್ ಕ್ವಶನ್ ಕಾಲಮಲ್ಲಿ ನೋಡೋದಾದರೆ ರಿಮೆಂಬರಿಂಗ್ ಲೆವೆಲ್ ಅಂದರೆ ಡೈರೆಕ್ಟು, ಲೀಸ್ಟು ಆ ಥರ ಎಲ್ಲ ಕೊಡಲ್ಲ. ಸ್ವಲ್ಪ ನಿಮಗೆ ಒಂಚೂರು ಅಡ್ವಾನ್ಸ್ ಲೆವೆಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬೋದು, ಅಥವಾ ಇನ್ನೂ ಸ್ವಲ್ಪ ಲೀಸ್ಟ್ ಅಥವಾ ಡಿಫೈನ್ಗಿಂತ ನೆಕ್ಸ್ಟ್ ಲೆವೆಲ್ ಕ್ವಶನ್ಸು ಬರ್ಬೋದು. ಹಾಗಾಗಿ ಫಸ್ಟ್ CO ನಿಮಗೆ ರಿಮೆಂಬರಿಂಗ್ ಕ್ವಶನ್ಸ್ ಯಾವುದೂ ಇಲ್ಲ. CO2 ನಿಮಗೆ ಒಂದು ಕ್ವಶನ್ನು 3 ಮಾರ್ಕ್ಸಿಗೆ ಬರುತ್ತೆ ರಿಮೆಂಬರಿಂಗ್ ಲೆವೆಲಲ್ಲಿ. CO3 ರಿಮೆಂಬರಿಂಗ್ ಲೆವೆಲಲ್ಲಿ 2 ಕ್ವಶನ್ ಬರುತ್ತೆ, ಅಂದರೆ ಡೈರೆಕ್ಟ್ ಕ್ವಶನ್, ಡಿಫೈನು, ಲೀಸ್ಟು, ಸ್ಟೇಟು ಆ ಥರದ ಕ್ವಶನ್ ಬರುತ್ತೆ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಬಂದರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಒಂದು 3 ಮಾರ್ಕ್ಸ್ಗೆ CO1 ಅಂದರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸು, ಮೆಷರ್ಮೆಂಟು ಇದರಲ್ಲಿ ಬರ್ಬೋದು. ಅದಾದಮೇಲೆ CO2 ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ 2 ಕ್ವಶನ್ ಬರುತ್ತೆ, CO3 1 ಕ್ವಶನ್ ಬರುತ್ತೆ, CO4 1 ಕ್ವಶನ್ಸ್. ಇನ್ನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಯಾವುದೂ ಇರೋದಿಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ಸೇ. ಟೋಟಲ್ 8 ಕ್ವಶನ್ಸ್ ಬರುತ್ತೆ ಕ್ವಶನ್ ಪೇಪರಲ್ಲಿ. ನೀವು ನೋಡ್ದಂಗೆ ಅಲ್ಲಿ ಶೋ ದ ಮಾಡೆಲ್ ಪೇಪರ್ ಹೋಗಿ ಗೇನ್ ನೀವು ಇಲ್ಲಿ ನೋಡ್ಬೋದು. ಯು ವಿಲ್ ಹ್ಯಾವ್ 8 ಕ್ವಶನ್ಸ್. ಅದರಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ CO1 1 ಕ್ವಶನ್ ಬರುತ್ತೆ. ಸೊ CO2 3 ಕ್ವಶನ್ನು, CO3 3 ಕ್ವಶನ್ನು, CO4 1 ಕ್ವಶನ್. ಸೊ ಇದರಲ್ಲಿ ನೀವು ಯಾವುದಾದ್ರೂ 5 ಕ್ವಶನನ್ನು ಆನ್ಸರ್ ಮಾಡಬಹುದು. ಸೊ ವೆರಿ ಡೈರೆಕ್ಟ್ ಕ್ವಶನ್ಸ್ ಎಲ್ಲ. ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಆಗದೇ ಇರೋ ಕ್ವಶನ್ಸ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. So let us practice some of the questions from each CO so that you can prepare better for your examination. So I'm going to take up CO1. CO1 ಅಲ್ಲಿ ಏನೇನಿದೆ ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಯೂನಿಟ್ಸ್, ಕನ್ವರ್ಷನ್ಸ್ ಆ್ಯಂಡ್ ಮೆಜರ್ಮೆಂಟ್ ಇದೆ. ಲೆಟ್ us take one by one the question. ನೋಡಿ, write any 5 SI base units and their corresponding quantities. ನಮಗೆಲ್ಲ ಗೊತ್ತಿದೆ how many basic units ಅಥವಾ ಫಂಡಮೆಂಟಲ್ ಯೂನಿಟ್ಸ್ ಇದೆ. there are 7 basic units ಅಥವಾ 7 ಫಂಡಮೆಂಟಲ್ ಯೂನಿಟ್ಸ್ ಇದೆ. ಸೊ 7 ಬೇಸ್ ಯೂನಿಟ್ಸ್ದು ನೀವು ಬರೀಬೇಕು. ಅದರದ್ದು ಕರೆಸ್ಪಾಂಡಿಂಗ್ ಕ್ವಾಂಟಿಟೀಸ್ ಬರೀಬೇಕು. ಕ್ವಾಂಟಿಟೀಸ್ ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ್ಯಾವುದು, ಲೆಂತ್, ಮಾಸು, ಟೈಮ್ ಇದೆಯಲ್ಲ ಆ ಥರದ್ದು, ಅದ್ರದ್ದು ಯೂನಿಟ್ಸ್ ಬರೀಬೇಕು. ಸೊ ಇದಕ್ಕೆ 3 ಮಾರ್ಕ್ಸ್ ಹೆಂಗೆ ಅಲಾಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಎನಿ 5 ಇರ್ಬೋದು ಅಥವಾ ಎನಿ 3 ಕೊಡ್ಬೋದು. ಬಟ್ ನಾನಿಲ್ಲಿ ಪ್ರಾಕ್ಟೀಸ್ಗೋಸ್ಕರ ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳೋದು. ಯಾವುದಾದ್ರೂ ಜ್ಞಾಪಕ ಬಂದಿದ್ದು ಎಷ್ಟು ಕೇಳಿರ್ತಾರೋ ಅಷ್ಟು ಮಾತ್ರ ಬರೀಬೋದು. ನೋಡಿ, ಲೆಂತ್ ಅಂತ ಬರೆದ್ರೆ ನೋಡಿ, ಲೆಂತ್ ಅದ್ರದ್ದು ಯೂನಿಟ್ಟು ಮೀಟರ್, ಮಾಸ್ ಅದ್ರದ್ದು ಯೂನಿಟ್ಟು ಕಿಲೋಗ್ರಾಮ್, ಅದೇ ಥರ ಟೈಮ್ ಸೆಕೆಂಡ್, ಟೆಂಪ್ರೇಚರ್ ಡಿಗ್ರಿ ಕೆಲ್ವಿನ್, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್. ಸೊ ಯು ಕ್ಯಾನ್ ರೈಟ್ ಎಮ್ ಆಲ್ಸೋ. ಸೊ ಲೆಂತ್ಗೆ ಬರೀ ಎಮ್ ಅಂತಲೂ ಬರಿಬೋದು, ಮಾಸ್ಗೆ ಬರೀ kg ಅಂತಲೂ ಬರಿಬೋದು. ನೋ ನೀಡ್ ಟು ರೈಟ್ ಕಿಲೋಗ್ರಾಮ್. ಸೊ ಅದು ತುಂಬ ಸಿಂಪಲ್ ಆಗಿರೋದ್ರಿಂದ ನಿಮಗೆ ಎಲ್ಲದಕ್ಕೂ ಹಾಫ್ ಮಾರ್ಕ್ಸ್ ಕೊಡ್ಬೋದು. ಒಂದು 6 ಕೇಳ್ಬಿಟ್ಟು 3 ಮಾರ್ಕ್ಸ್ ಅಲಾಟ್ ಮಾಡ್ಬೋದು. ಹಾಗಾಗಿ ಬೇಸಿಕ್ ಯೂನಿಟ್ಸ್ನ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೆಕೆಂಡ್ ಕ್ವಶನ್ ಇಸ್ ವಾಟ್ ಆರ್ ಡಿರೈವ್ಡ್ ಯೂನಿಟ್ಸ್, ಗಿವ್ 4 ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಥರ ಸ್ಕೀಮ್ ಬರ್ಬೋದು ಅಂದರೆ, ಡಿರೈವ್ಡ್ ಯೂನಿಟ್ಸ್ನ ಡಿಫೈನ್ ಮಾಡೋದಕ್ಕೆ 1 ಮಾರ್ಕ್ಸ್ ಬರ್ಬೋದು. 4 ಎಕ್ಸಾಂಪಲ್ಗೆ ಹಾಫ್ ಮಾರ್ಕ್ಸ್ ಥರ ನಿಮಗೆ 2 ಡಿರೈವ್ಡ್ ಕ್ವಾಂಟಿಟೀಸ್ನ ತೋರಿಸಿದೆ ಅಂತ ಕೇಳಿರ್ಬೋದು. ಸೊ ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಏನು, ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಹೇಳಿದೆ. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದರೆ ದೀಸ್ ಆರ್ ದ ಬೇಸಿಕ್ ಅಥವಾ ಫಿಸಿಕಲ್ ಕ್ವಾಂಟಿಟೀಸ್. ಎಲ್ಲ ಒಂದು ಡಿರೈವ್ಡ್ ಯೂನಿಟ್ಸು ನಿಂತಿರೋದು ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ. ಸೊ ಫಸ್ಟ್ ಬಂದಿದ್ದು ಫಂಡಮೆಂಟಲ್ ಕ್ವಾಂಟಿಟಿ, ಆಮೇಲೆ ಅದರಿಂದ ಡಿರೈವ್ ಆಗಿದ್ದು ಡಿರೈವ್ಡ್ ಕ್ವಾಂಟಿಟೀಸ್. ಹಾಗಾಗಿ ಸೊ ನೀವೇನು ಡಿಫೈನ್ ಮಾಡ್ತೀರಾ ಅಲ್ಲಿ ನೀಟಾಗಿ ಬರೀರಿ. ಡಿರೈವ್ಡ್ ಯೂನಿಟ್ಸ್ ಆರ್ ದ ಯೂನಿಟ್ಸ್ ದಟ್ ಆರ್ ಫಾರ್ಮ್ಡ್ ಬೈ ಕಂಬೈನಿಂಗ್ ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಯೂನಿಟ್ಸ್ನ ಕಂಬೈನ್ ಮಾಡಿ ಅದರಲ್ಲಿ ಯಾವ್ಯಾವ ಥರ ಫಿಸಿಕಲ್ ಕ್ವಾಂಟಿಟಿ ಇನ್ವಾಲ್ವ್ ಆಗಿದೆಯೋ ಅನ್ನೋದ್ರ ಮೇಲೆ ನೀವು ಫಾರ್ಮ್ ಮಾಡಿದ್ರೆ ದೋಸ್ ಯೂನಿಟ್ಸ್ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. ಇದರಲ್ಲಿ 4 ಎಕ್ಸಾಂಪಲ್ ಹೇಳಿದ್ದಾರೆ ನೋಡಿ. ವೆಲಾಸಿಟಿದು ಮೀಟರ್ ಪರ್ ಸೆಕೆಂಡು. ವೆಲಾಸಿಟಿ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ, ಅಂದರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಅದ್ರದ್ದು ಯೂನಿಟು ಬ್ರ್ಯಾಕೆಟಲ್ಲಿ ಬರ್ದಿರೋದು. ಫೋರ್ಸ್ ಅನ್ನೋದು ಡಿರೈವ್ಡ್ ಕ್ವಾಂಟಿಟಿ, ನ್ಯೂಟನ್ ಅನ್ನೋದು ಅದ್ರ ಯೂನಿಟ್ಟು. ಏರಿಯಾ ಅನ್ನೋದು ಡಿರೈವ್ಡ್ ಕ್ವಾಂಟಿಟಿ, ಮೀಟರ್ ಸ್ಕ್ವೇರ್ ಅನ್ನೋದು ಅದ್ರ ಯೂನಿಟ್ಟು. ವಾಲ್ಯೂಮ್ ಅನ್ನೋದು ಡಿರೈವ್ಡ್ ಕ್ವಾಂಟಿಟಿ, ಮೀಟರ್ ಕ್ಯೂಬ್ ಅನ್ನೋದು ಅದ್ರದ್ದು ಯೂನಿಟ್. ಸೊ ಎಲ್ಲದಕ್ಕೂ ಹಾಫ್ ಮಾರ್ಕ್ಸ್ ಇಟ್ಟಿರ್ತಾರೆ. ಹಂಗಾಗಿ ಯು ರೈಟ್ ಎನಿ 4. ಯು ಕ್ಯಾನ್ ಟೇಕ್ ಪ್ರೆಷರ್, ವರ್ಕ್, ಪವರ್, ಯಾವುದು ಜ್ಞಾಪಕ ಬರುತ್ತೋ ಅದನ್ನು ಬರೀರಿ. ಬಟ್ ಮೇಕ್ ಶೂರ್ ದಟ್ ಡಿರೈವ್ಡ್ ಕ್ವಾಂಟಿಟೀಸ್ ಕೇಳುವಾಗ ಬರೀ ಫಂಡಮೆಂಟಲ್, ಬರೀ ಲೆಂತ್, ಮಾಸು, ಟೈಮ್ ಬರಿಬೇಡಿ. ಯಾಕೆಂದರೆ ಫಂಡಮೆಂಟಲ್ ಯೂನಿಟ್ಸೇ ಡಿಫ್ರೆಂಟು, ಡಿರೈವ್ಡ್ ಯೂನಿಟ್ಸೇ ಡಿಫ್ರೆಂಟ್.
ನೆಕ್ಸ್ಟ್ ಕ್ವಶನ್ನು ಕನ್ವರ್ಷನ್ ಕೇಳ್ಬೋದು. ನೋಡಿ ಯಾವ ಥರ ಕೇಳ್ತಾರೆ, ಡಿಗ್ರಿ ಸೆಂಟಿಗ್ರೇಡ್ ಟು ಕೆಲ್ವಿನ್ ಅಥವಾ ಕೆಲ್ವಿನ್ ಟು ಡಿಗ್ರಿ ಸೆಂಟಿಗ್ರೇಡ್, ಎರಡಕ್ಕೂ ಒಂದೇ ಫಾರ್ಮುಲಾ. ನೀವು ಆ ಕಡೆ ಈ ಕಡೆ ಕಳಿಸಿ ಪ್ಲಸ್ ಮೈನಸ್ ಮಾಡ್ಕೋಬೋದು. ಅದೇ ಥರ ನ್ಯೂಟನ್ನಿಂದ ಡೈನ್ ಅಂದರೆ SI ಯೂನಿಟಿಂದ CGS ಸಿಸ್ಟಮ್ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ. ಇಲ್ಲೂ ಕೂಡ CGS ಇಂದ SI ಯೂನಿಟ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಕನ್ವರ್ಷನ್ ಯಾವ ಥರನಾದರೂ ಕೇಳಬಹುದು, ಬಟ್ ಯು ಶುಡ್ ನೋ ದ ಫಾರ್ಮುಲಾ. ಸೊ 25 ಡಿಗ್ರಿ ಸೆಂಟಿಗ್ರೇಡಿಂದ ಡಿಗ್ರಿ ಕೆಲ್ವಿನ್ ಕನ್ವರ್ಟ್ ಮಾಡಬೇಕು. ಸೊ ಫಾರ್ಮುಲಾ ಇರೋದು ಒಂದೇ ಒಂದು ಸಿಂಪಲ್ ಫಾರ್ಮುಲಾ, ಡಿಗ್ರಿ ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273.15. ಇಷ್ಟೇ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. ಅವರು ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿ ಇಲ್ಲಿಗೆ 25 ಪ್ಲಸ್ 273.15 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಯು ವಿಲ್ ಗೆಟ್ 298.15 ಡಿಗ್ರಿ ಕೆಲ್ವಿನ್. ಸೊ ಸೆಂಟಿಗ್ರೇಡಿಂದ ಕೆಲ್ವಿನ್ ಕನ್ವರ್ಟ್ ಆಯಿತು. ಫಾರ್ ದ ಸೇಮ್ ಪ್ರಾಬ್ಲಮ್ ಕೆಲ್ವಿನ್ ಟು ಸೆಂಟಿಗ್ರೇಡ್ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡಿ, ಬೇರೆ ಯಾವ ಫಾರ್ಮುಲಾನೂ ಇಲ್ಲ. 273ನ ಆ ಕಡೆ ಕಳಿಸಿ, ಆವಾಗ ಡಿಗ್ರಿ ಕೆಲ್ವಿನ್ ಮೈನಸ್ 273.15 ಆಗುತ್ತೆ, ಆವಾಗ ಡಿಗ್ರಿ ಸೆಂಟಿಗ್ರೇಡ್ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕನ್ವರ್ಷನ್ ಫ್ಯಾಕ್ಟರ್ಸ್. ಸಿಮಿಲರ್ಲಿ ನ್ಯೂಟನ್ ಟು ಡೈನ್ ಮಾಡಬೇಕು ಅಂದರೆ ಯು ನೀಡ್ ಟು ಮಲ್ಟಿಪ್ಲೈ ವಿತ್ 10⁵ ಅಷ್ಟೇ. ಸೊ 1 ನ್ಯೂಟನ್ಗೆ 10⁵ ಡೈನ್ ಆಗಿರೋದ್ರಿಂದ ಅವ್ರೇನು ವ್ಯಾಲ್ಯೂ ಕೊಟ್ಟಿದ್ದಾರೆ, 5 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಸೊ 5 ನ್ಯೂಟನ್ ಅಂತ ಹೇಳಿದ್ರೆ 5 × 10⁵, ದಟ್ ಈಸ್ 5 ಲ್ಯಾಕ್ ಡೈನ್ ಅಂತ ಬರೀಬಹುದು. ಅದೇ ಥರ ಒಂದು ಸ್ಯಾಂಪಲ್ ಎಕ್ಸಸೈಸು, ಕಿಲೋಮೀಟರ್ ಪರ್ ಹವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ, ಮೀಟರ್ ಕ್ಯೂಬಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ. ತುಂಬ ಸಿಂಪಲ್ ಆ್ಯಂಡ್ ಬೇಸಿಕ್ ಕನ್ವರ್ಷನ್ಸ್ ಇದು. ಕಿಲೋಮೀಟರ್ ಪರ್ ಹವರಿಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದಕ್ಕೆ ಆಲ್ರೆಡಿ 2 ಮಾರ್ಕ್ಸಲ್ಲೂ ಕೂಡ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ಕನ್ವರ್ಷನ್ ಮಾಡಬೇಕಾದ್ರೆ ಡೋಂಟ್ ಪ್ಯಾನಿಕ್, ಕಿಲೋಮೀಟರಿಂದ ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ, ಹವರಿಂದ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳಿ, ರೇಷಿಯೋ ತೆಗೀರಿ, ಆವಾಗ ಮಲ್ಟಿಪ್ಲೈ ಬೈ 72 ಮಾಡಿದ್ರೆ ಕಿಲೋಮೀಟರ್ ಪರ್ ಹವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ನೀವು. ಸೊ ಕಿಲೋಮೀಟರ್ ಪರ್ ಹವರ್ನ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಮೀಟರ್ ಪರ್ ಸೆಕೆಂಡ್. ಹೆಂಗೆ ಕನ್ವರ್ಟ್ ಮಾಡ್ತೀರಾ? 1 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರು? 1000 ಮೀಟರು, 10⁻³ ಮೀಟರ್ ಅಂತ ಬರಿಬೋದು. ಸಿಮಿಲರ್ಲಿ 1 ಹವರ್ ಅಂದರೆ ಎಷ್ಟು ಸೆಕೆಂಡು? 60 × 60 ಅಂದರೆ 3600 ಸೆಕೆಂಡ್. ಸೊ 1000 ಡಿವೈಡೆಡ್ ಬೈ 3600 ಮಾಡಿದ್ರೆ ಕಿಲೋಮೀಟರ್ ಪರ್ ಹವರಿಂದ ಮೀಟರ್ ಪರ್ ಸೆಕೆಂಡ ಕನ್ವರ್ಟ್ ಆಗುತ್ತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 72 ಕೊಟ್ಟಿದ್ದಾರೆ. 72 ಇಂದ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ವೆರಿ ಸಿಂಪಲ್ ಟು ಕ್ಯಾಲ್ಕುಲೇಟ್. ಸಿಮಿಲರ್ಲಿ ಮೀಟರ್ ಕ್ಯೂಬಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೀಟರ್ ಕ್ಯೂಬ್ ಅಂದರೆ ಏನು? 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರು? 100 ಸೆಂಟಿಮೀಟರ್ಸು. 100 ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ 10 ಸ್ಕ್ವೇರ್ ಅಂತಲೂ ತೊಗೋಬೋದು. 1 ಮೀಟರ್ ಅಂದರೆ 10 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ 100 ಸೆಂಟಿಮೀಟರು. ಇಲ್ಲಿ ಕ್ಯೂಬ್ ಇರೋದ್ರಿಂದ ಯು ಶುಡ್ ಟೇಕ್ ಕ್ಯೂಬ್ ಆಫ್ ದಿಸ್ ಆಲ್ಸೋ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇದು a⁻m × n ಫಾರ್ಮುಲಾ ಆಯಿತು. a⁻m × n ಇಸ್ a⁻mn, ಎರಡು ಮಲ್ಟಿಪ್ಲೈ ಆಗುತ್ತೆ. ಸೊ 10⁶ ಸೆಂಟಿಮೀಟರ್ ಕ್ಯೂಬ್ ಆಯಿತು. ಸೊ 1 ಮೀಟರ್ ಕ್ಯೂಬ್ ಅಂದರೆ 10⁶ ಸೆಂಟಿಮೀಟರ್ ಕ್ಯೂಬ್ ಆಯಿತು. 3 ಮೀಟರ್ ಕ್ಯೂಬ್ ಅಂದರೆ ಎಷ್ಟು? 3 ಮೀಟರ್ ಕ್ಯೂಬ್ ಅಂತ ಹೇಳಿದ್ರೆ 3 × 10⁶ ಅಷ್ಟೇ, ಇನ್ನೇನಿಲ್ಲ. ಇದು 1 ಮೀಟರ್ ಕ್ಯೂಬ್ಗೆ ಇಷ್ಟ ಆದರೆ 3 ಮೀಟರ್ ಕ್ಯೂಬ್ಗೆ ಎಷ್ಟು? 3 ಇಂದ ಮಲ್ಟಿಪ್ಲೈ ಮಾಡಿ 10⁶ನ. ಸೊ ದಿಸ್ ಇಸ್ ದ ಆನ್ಸರ್. ಸೊ ದಿಸ್ ಇಸ್ ಹೌ ಯು ಶುಡ್ ಕನ್ವರ್ಟ್ ದ ಫ್ರ್ಯಾಕ್ಷನ್. ಸೊ ಇಲ್ಲಿ ನೋಡ್ಬೋದು ನೀವು 72 ಇಂಟು 5/18 ಅಂತ ಏನೋ ಬರ್ದಿದ್ದೀನಿ. 5/18 ನೀವು ಜ್ಞಾಪಕ ಬಂದರೆ ಬರೀರಿ, ಅದರ್ವೈಸ್ 1000/3600 ಅಂತ ಏನು ಇಲ್ಲಿ ಬರ್ದಿದ್ದೀನಿ. ಸೊ ಇದೇನೆ, ಇದನ್ನು ನೀವು ರೇಷಿಯೋ ತೆಗೆದ್ರೆ ಅಥವಾ ಏನು ಕ್ಯಾನ್ಸಲ್ ಮಾಡಿದ್ರೆ 0,0,0,0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಯಾವುದರಿಂದ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ 2 5s ಆ್ಯಂಡ್ 2 18s ಇದು. ಅದನ್ನೇ ಡೈರೆಕ್ಟಾಗಿ 5/18 ಅಂತ ಬರ್ದಿದ್ದಾರೆ. ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇನ್ ಟು ದ ಕ್ಯಾಲ್ಕುಲೇಟರ್ಸ್ ಆ್ಯಂಡ್ ಇಫ್ ಯು ಕ್ಯಾಲ್ಕುಲೇಟ್ ಇಟ್ ವುಡ್ ಬಿ ಅರೌಂಡ್ 20 ಮೀಟರ್ ಪರ್ ಸೆಕೆಂಡ್. ಸಿಮಿಲರ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 10⁶ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಸೆಂಟಿಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಥರ ಪ್ಯಾನಿಕ್ ಆಗಬಾರ್ದು, ಯಾವುದೇ ಥರ ಕನ್ಫ್ಯೂಸ್ ಆಗಬಾರ್ದು. ಸ್ಟಾರ್ಟ್ ವಿತ್ ಯುವರ್ ಫಂಡಮೆಂಟಲ್ಸ್. ಡೋಂಟ್ ಗಟ್ ಮಾಡಬೇಡಿ. ಇದನ್ನು ಜಸ್ಟ್ ಮೀಟರ್ ಅಂದ್ರೆ ಏನು, ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ತಾರೆ. ಮೀಟರ್ ಕ್ಯೂಬ್ ಇದೆ, ಸೊ 2⁻³ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಬರೋದಷ್ಟೇ. ಸೊ ಇಲ್ಲಿ ನೋಡ್ಬೋದು, ಫಾರ್ ಬೇಕಿಂಗ್ ಎ ಕೇಕ್ ಅಟ್ 356 ಡಿಗ್ರಿ ಫ್ಯಾರನೈಟ್, ವಾಟ್ ಟೆಂಪರೇಚರ್ ಶುಡ್ ಯು ಸೆಟ್ ಇನ್ ಯುವರ್ ಓವನ್ ಇನ್ ಡಿಗ್ರಿ ಸೆಲ್ಸಿಯಸ್? ಅಂದರೆ ಫ್ಯಾರನೈಟಿಂದ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ವೆರಿ ಸಿಂಪಲ್ ಫಾರ್ಮುಲಾ, ಯು ಶುಡ್ ರಿಮೆಂಬರ್. ಆ್ಯಂಡ್ ಕನ್ವರ್ಷನ್ ತೋರಿಸಿ ಅಂತ ಹೇಳಿದ್ದಾರೆ. ಮಾರ್ಕ್ಸ್ ಏನು ಕೊಡ್ತಾರೆ? ನೀವು ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್ಸು, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸು, ಫೈನಲ್ ಆನ್ಸರ್ಗೆ 1 ಮಾರ್ಕ್ಸು. ಯು ಕ್ಯಾನ್ ಸಿ ದ ಡೈರೆಕ್ಟ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡಿಗ್ರಿ ಸೆಂಟಿಗ್ರೇಡ್ ಈಸ್ ಈಕ್ವಲ್ ಟು
ಎಫ್ ಮೈನಸ್ 32 ಇಂಟು 5/9, ಅಥವಾ ನೀವು ಫ್ಯಾರನೈಟಿಂದ ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಬೇಕು ಅಂದರೆ ಸೊ ಯು ಶುಡ್ ಚೇಂಜ್ ದ ರೇಷಿಯೋ. 5/9 ಈ ಕಡೆಗೆ ಬಂದರೆ 9/5 ಆಗುತ್ತೆ, 32 ಆ ಕಡೆಗೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಸಿ ಪ್ಲಸ್ 32 ಇಂಟು 9/5 ಆಗುತ್ತೆ. ಸೇಮ್ ಫಾರ್ಮುಲಾ ನೀವು ಏನು ಒಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಯಾವುದರಿಂದ ಯಾವುದು ಕನ್ವರ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ನಮಗೆ ಡಿಗ್ರಿ ಸೆಂಟಿಗ್ರೇಡ್ ಬೇಕು, ಹಂಗಾಗಿ ಎಫ್ನ ಮಿಕ್ಕಿದ ಎಲ್ಲ ವ್ಯಾಲ್ಯೂಸ್ನ ಈ ಕಡೆ ಕಳಿಸಿದ್ದೀನಿ. ಅವಾಗ ಈ ಥರ ಫಾರ್ಮುಲಾ ಬರುತ್ತೆ. ಎಫ್ ಕೊಟ್ಟಿದ್ದಾರೆ ಅವರೇ 356 ಅಂತ, ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಐ ಶೋ ದ ಕನ್ವರ್ಷನ್ ಇನ್ ಮೈ ಕ್ಯಾಲ್ಕುಲೇಟರ್. ಸೊ ಇಫ್ ಯು ಕ್ಯಾಲ್ಕುಲೇಟ್ ನೋಡಿ, ಇಲ್ಲಿ ಇಷ್ಟು ಬರೆದಾದ್ಮೇಲೆ ಯು ಕ್ಯಾನ್ ಟೇಕ್ ಅ ಕ್ಯಾಲ್ಕುಲೇಟರ್. 324 ಇಂಟು 5 ಡಿವೈಡೆಡ್ ಬೈ 9 ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ಎಸ್ 180. 180 ಇಟ್ ಸೆಲ್ಫ್ ಎಸ್ ಅ ಡಿಗ್ರಿ ಸೆಂಟಿಗ್ರೇಡ್. ಸೊ ಡಿಗ್ರಿ ಫ್ಯಾರನೈಟಿಂದ ಡಿಗ್ರಿ ಸೆಂಟಿಗ್ರೇಡ್ಗೆ ಕನ್ವರ್ಟ್ ಆಯಿತು. ಸೊ ಯು ಶುಡ್ ರಿಮೆಂಬರ್ ದ ಫಾರ್ಮುಲಾ. ಈ ಫಾರ್ಮುಲಾ 2 ಮಾರ್ಕ್ಸಲ್ಲೂ ಕೇಳ್ಬೋದು, ಹಾಗಾಗಿ ಯು ಶುಡ್ ಪ್ರಾಕ್ಟೀಸ್ ದಿಸ್ ಫಾರ್ಮುಲಾ. ಆಮೇಲೆ ಈ ಕಡೆಯಿಂದ ಆ ಕಡೆಗೆ ಯಾವ ಥರ ಕಳಿಸ್ಬೇಕು, ಕಳಿಸಿದಾಗ ರೇಷಿಯೋ ಇದ್ದದ್ದು ಏನಾಗುತ್ತೆ, ಪ್ಲಸ್ ಇದ್ದದ್ದು ಏನಾಗುತ್ತೆ, ಮೈನಸ್ ಇದ್ದದ್ದು ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಸೊ ಟು ರೈಟ್ ದ ಫಾರ್ಮುಲಾ 1 ಮಾರ್ಕ್, substitution 1 marks, and answer is 1 marks. So similarly we have a formula, basic formula to find out velocity and acceleration, but before going to this you should know the meaning of velocity. So velocity ಅಂದ್ರೆ ಏನು, distance by time taken. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಡಿಸ್ಟೆನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಕಾರ್ ಟ್ರಾವೆಲ್ಸ್ 90 meters ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ಅ ಡಿಸ್ಟೆನ್ಸ್. ಡಿವೈಡೆಡ್ ಬೈ ಟೈಮ್ ಟೇಕನ್ ಇಸ್ 6. ಸೊ 90/6 ಅಂತ ಹೇಳಿದ್ರೆ 6 1 6, 6 5 30. ಸೊ 15 meter per second is the velocity. Similarly, acceleration is nothing but velocity divided by time taken. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಏನೋ ಫಾರ್ಮುಲಾದಲ್ಲಿ ಯು ಅಂತ ಬೇರೆ ಹಾಕಿದ್ದೀನಿ. ಏನಿದು ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಏನಾದರೂ ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಏನು ವೆಲಾಸಿಟಿ ಕೊಟ್ಟಿರ್ತಾರೋ ಅದನ್ನು ಡಿವೈಡೆಡ್ ಬೈ ಟೈಮ್ ಟೇಕನ್ ಮಾಡಿ ಅವಾಗ ಬರೋ ವ್ಯಾಲ್ಯೂ ಆಕ್ಸಿಲರೇಷನ್ ಆಗುತ್ತೆ. ಅಂದರೆ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಬೈ ಟೈಮ್ ಟೇಕನ್. ಇಲ್ಲಿ ಏನು ಫಾರ್ಮುಲಾ ಇದೆಯೋ 15 divided by 6 ಮಾಡಿದ್ರೆ you'll get 2.5 meter per second square. If in the question, if they ask initial velocity sum ಯಾವುದೋ ಒಂದು 5 meter per second ಇತ್ತು ಸ್ಟಾರ್ಟಿಂಗ್ ಮಾಡಿದಾಗ, ಕಾರ್ ಟ್ರಾವೆಲ್ ಆನ್ ಮಾಡಿದಾಗ ಅಂತ ಇದ್ರೆ 15ಅಲ್ಲಿ 5ನ ಮೈನಸ್ ಮಾಡಿ ಆಮೇಲೆ ಡಿವೈಡೆಡ್ ಬೈ 6 ಮಾಡಬೇಕು. ಅವಾಗ ಬರುವಂಥ ಆನ್ಸರು ಆಕ್ಸಿಲರೇಷನ್ಗೆ ಈಕ್ವಲ್ ಆಗಿರುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಅಗೇನ್ ಇಟ್ಸ್ ನೋಡಿ, 5 marks ಮತ್ತು 3 marksಲ್ಲಿ ಪ್ರಾಬ್ಲಮ್ಸೇ ಜಾಸ್ತಿ ಕೇಳ್ಬೋದು. 2 marksಲ್ಲಿ ನಿಮಗೆ ಥಿಯರಿ ಕ್ವಶನ್ಸ್ ಬರ್ಬೋದು. ಹಾಗಾಗಿ ಐ ಹ್ಯಾವ್ ಟೇಕನ್ ಮೆನಿ ಪ್ರಾಬ್ಲಮ್ಸ್ ಟು ಸಾಲ್ವ್ ಹಿಯರ್. ಎ ಸ್ಮಾಲ್ ಮೆಟಲ್ ಬ್ಲಾಕ್ ಹ್ಯಾಸ್ ಎ ಮಾಸ್ ಆಫ್ 400 grams ಕೊಟ್ಟಿದ್ದಾರೆ. ಅಂದರೆ ಮಾಸ್ ಕೊಟ್ಟಿದ್ದಾರೆ ಗಿವನ್ ಡೇಟಾ. ಸೊ ಎಮ್ ಇಸ್ ಈಕ್ವಲ್ ಟು 400 grams. ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ ಆ ಮೆಟಲ್ ಬ್ಲಾಕ್ ಏನಿದೆಯೋ ಅದು. ಸೊ ಮೆಟಲ್ ಬ್ಲಾಕ್ ಅಂತ ಹೇಳಿದ್ರೆ ಇಟ್ ವುಡ್ ಬಿ ಲೈಕ್ ಕ್ಯೂಬಿಕಲ್ ಶೇಪಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇಫ್ ಇಟ್ ಇಸ್ ಎ ಕ್ಯೂಬ್, ದೇ ಹ್ಯಾವ್ ಗಿವನ್ ಲೆಂತ್ ಆಸ್ 4 centimeter, width as 3 centimeter and height as 2 centimeter. ಅದ್ರದ್ದು ಎಷ್ಟು ತೂಕ ಇದೆ ಅಂತಲೇ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಇಲ್ಲಿ ಗ್ರಾಮ್ಸ್ ಇದೆ, ಇಲ್ಲಿ ಸೆಂಟಿಮೀಟರ್ ಇದೆ, ಹಂಗಾಗಿ CGS ಸಿಸ್ಟಮ್ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಬಟ್ ನೀವು ಕನ್ವರ್ಟ್ ಮಾಡಬೇಕಾಗಿರೋದು ಯಾವ ಯೂನಿಟ್ಗೆ, SI ಯೂನಿಟ್ಗೆ. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಅಂಡ್ ಡೆನ್ಸಿಟಿ ಆಫ್ ದ ಬ್ಲಾಕ್. ಸೊ ಲೆಟ್ ಅಸ್ ಟೇಕ್ ದ ವಾಲ್ಯೂಮ್ ಫಾರ್ಮುಲಾ. ವಾಲ್ಯೂಮ್ ಅಂದರೆ ನಿಮ್ಗೆ ಗೊತ್ತಿದೆ, ಇಫ್ ಇಟ್ ಇಸ್ ಅ ಬ್ಲಾಕ್ ಲೈಕ್ ದಿಸ್, ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು height is the formula. So 4 into 3 into 2, that is 24 centimeter cube. ಈಗಲೂ ಸೇಫ್ಟಿ ಯೂನಿಟ್ ಕನ್ವರ್ಟ್ ಮಾಡಕ್ಕೆ ಹೋಗ್ಬೇಡಿ, ಫೈನಲಲ್ಲಿ ಕನ್ವರ್ಟ್ ಮಾಡೋಣ. ಸೊ ಡೆನ್ಸಿಟಿ ಅಂದರೆ ಏನು, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ ಅವ್ರು ಕೊಟ್ಟಿದ್ದಾರೆ 400 divided by 24 ಅಂತ. ಇದು ನಿಮಗೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿದೆ. ಬಟ್ SI ಯೂನಿಟ್ ಆಫ್ ಡೆನ್ಸಿಟಿ ಎಷ್ಟು, kg per meter cube. ಇವಾಗ ನೀವೇನು ಮಾಡಬೇಕು, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ kg per meter ಕ್ಯೂಬ್ಗೆ ಕನ್ವರ್ಷನ್ ಗೊತ್ತಿರಬೇಕು. ಸೊ ಆಲ್ರೆಡಿ 2 marks ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ kg per centimeter ಕ್ಯೂಬ್ ಕನ್ವರ್ಟ್ ಮಾಡ್ಬೇಕಾದ್ರೆ ದ ಕನ್ವರ್ಷನ್ ಫ್ಯಾಕ್ಟರ್ ಇಸ್ 1000. ಸೊ ಹಂಗಾಗಿ ಅದನ್ನಾರು ಜ್ಞಾಪಕ ಬರ್ಬೋದು. ಅಥವಾ ನೀವು ಅಗೈನ್ ಗೋ ಬ್ಯಾಕ್ ಟು ಯುವರ್ ಫಂಡಮೆಂಟಲ್ಸ್. ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ಹೇಳಿದ್ದೀನಿ ಗ್ರಾಮಿಂದ kgಗೆ ಹೆಂಗೆ ಕನ್ವರ್ಟ್ ಮಾಡೋದು. ಸೊ ದೀಸ್ ಆರ್ ದ ಲೆಸರ್ ವ್ಯಾಲ್ಯೂ, ದೀಸ್ ಆರ್ ದ ಬಿಗ್ಗರ್ ವ್ಯಾಲ್ಯೂಸ್. ಹಾಗಾಗಿ ಲೆಸರ್ ವ್ಯಾಲ್ಯೂಯಿಂದ ಬಿಗ್ಗರ್ ವ್ಯಾಲ್ಯೂಗೆ ಹೆಂಗೆ ಕನ್ವರ್ಟ್ ಮಾಡೋದು, ಸೆಂಟಿಮೀಟರ್ ಕ್ಯೂಬು ಲೆಸರ್ ವ್ಯಾಲ್ಯೂ, ಮೀಟರು ಬಿಗ್ಗರ್ ವ್ಯಾಲ್ಯೂ. ಕನ್ವರ್ಟ್ ಮಾಡಬೇಕಾದ್ರೆ ಮೈನಸ್ ಆಗುತ್ತೆ ಪವರಲ್ಲಿ, ಇದೆಲ್ಲ ಹೇಳಿದ್ದೀನಿ. ಸೊ ಬಂದಿರುವಂಥ ಆನ್ಸರ್ಗೆ ಇಂಟು 1000 ಮಾಡಿದ್ರೆ kg per meter cube ಆಗುತ್ತೆ. ಯು ಕ್ಯಾನ್ ಟ್ರೈ ಇಟ್. ನಾನು ಇಲ್ಲೇ ಏನು ಮಾಡಿದ್ದೀನಿ ಅಂದರೆ ಇಲ್ಲೇ ಮೀಟರ್ ಕ್ಯೂಬ್ ತೊಗೊಬಿಟ್ಟಿದ್ದೀನಿ, ಗ್ರಾಮ್ಸ್ನ kg ಕನ್ವರ್ಟ್ ಮಾಡಿದ್ದೀನಿ, ಇಲ್ಲೇ ಎಲ್ಲನೂ ಮೀಟರ್ ಕನ್ವರ್ಟ್ ಮಾಡಿದ್ದೀನಿ. ಇದು ಒಂದು ಮೆಥಡು, ಈ ಥರನೂ ಮಾಡ್ಬೋದು. ಬಟ್ ಇಲ್ಲಿ 0.0 ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು ಈ ಮೆಥಡಲ್ಲೂ ಕೂಡ 2 ಮೆಥಡಲ್ಲೂ ಹೇಳ್ಕೊಟ್ಟಿದ್ದೀನಿ. ಎರಡರಲ್ಲೂ ಕೂಡ ಸೇಮ್ ಆನ್ಸರ್ ಬರುತ್ತೆ.
ಯು ಕ್ಯಾನ್ ಚೆಕ್ ಆ್ಯಂಡ್ ವೆರಿಫೈ ವಿತ್ ಯುವರ್ ನೋಟ್ ಲೈಕ್ ಕ್ಯಾಲ್ಕುಲೇಟರ್ಸ್ ಆ್ಯಂಡ್ ನೋಟ್ಬುಕ್. ಸೊ ಈ ಥರ ಕ್ವಶನ್ಗೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ, ಅಥವಾ ನೆಕ್ಸ್ಟ್ CO2 ಹೋಗೋಣ. ಇವಾಗ CO1 ಈಗ ಒಂದಷ್ಟು ಕನ್ವರ್ಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ದೀಸ್ ಆರ್ ಓನ್ಲಿ ಫಾರ್ ಪ್ರಾಕ್ಟೀಸ್. ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ ಟು ಗೆಟ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಆಲ್ಸೋ ಟು ಗೆಟ್ ಗುಡ್ ಮಾರ್ಕ್ಸ್ ವಿತೌಟ್ ಎನಿ ಮಿಸ್ಟೇಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ 3 marks ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ CO2, ಅಂದರೆ ಕೋರ್ಸ್ ಔಟ್ಕಮ್ 2 ಏನಿದೆ ನಿಮ್ಮ ಸಿಲೆಬಸ್ಸಲ್ಲಿ, ಅದ್ರ ಮೇಲೆ ನಾವು ಯಾವ ಥರ ಕ್ವಶನ್ ಬರ್ಬೋದು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮಗೆಲ್ಲ ಗೊತ್ತಿದೆ CO2 ಅಲ್ಲಿ ವೀಕ್ ನಂಬರ್ 2 ಇಂದ 5 ತನಕ ಇದೆ. ಅದರಲ್ಲಿ ಫೆರಸ್ ಮೆಟಲ್ಸು, ನಾನ್ ಫೆರಸ್ ಮೆಟಲ್ಸು, ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಮತ್ತು ನಾನ್ ಮೆಟಲ್ಸ್, 4 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ನಿಮ್ಮ ಕ್ಲಾಸಲ್ಲಿ ಟೀಚ್ ಮಾಡಿರ್ತಾರೆ. ಸೊ ನಾವು ಐಮ್ ಗೋಯಿಂಗ್ ಟು ಟೇಕ್ ಅಪ್ ಸಮ್ ಆಫ್ ದ ಪ್ರಾಕ್ಟೀಸ್ ಕ್ವಶನ್ ಸೊ ದಟ್ ಯು ಕ್ಯಾನ್ ಲರ್ನ್ ದಿಸ್ ಕಾನ್ಸೆಪ್ಟ್ ಬೆಟರ್. ಸೊ ಐ ಹ್ಯಾವ್ ಟೇಕನ್ 2 questions ಹಿಯರ್. ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಕ್ಯಾಸ್ಟ್ ಐರನ್. ನೋಡಿ, ಇದೇ ಸೇಮ್ ಕ್ವಶನ್ನು 2 marks ಕೂಡ ನಾನು ಹೇಳಿದ್ದೆ. ಎಷ್ಟು ಪ್ರಾಪರ್ಟಿ ಬರೀಬೇಕು, ಎಷ್ಟು ಯೂಸಸ್ ಬರೀಬೇಕು. ಯೂಶ್ವಲಿ ನಿಮಗೆ ಸೊ ಪ್ರಾಪರ್ಟೀಸ್ 1 sentence ಅಥವಾ 1 word ಆಗಿದ್ರೆ 4 ಬರೀರಿ, 2 marks ಇರುತ್ತೆ. ಯೂಸಸ್ ಎಷ್ಟು ಬರೀಬೇಕು, 2 ಬರೀರಿ, ಹಾಫ್ ಮಾರ್ಕ್ಸ್ ಇರುತ್ತೆ. ಒಂದೊಂದು ಮಾರ್ಕ್ಸ್ ಕೊಡೋದು ವೆರಿ ರೇರ್. ಬಟ್ ಇನ್ ದಿಸ್ ಕೇಸ್, ಸಿನ್ಸ್ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಈಚ್ ಪ್ರಾಪರ್ಟಿ ಕ್ಯಾರೀಸ್ 1 marks ಕೊಡ್ಬೋದು. ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಬರೀಬೇಕು. ಮತ್ತು ಕ್ಯಾಸ್ಟ್ ಐರನ್ನು ಬ್ರಿಟಲ್ ಇರೋದ್ರಿಂದನೇ ಹೈ ಕಂಪ್ರೆಸಿವ್ ಸ್ಟ್ರೆಂತು. ಮತ್ತು ಫ್ಲೂಯಿಡಿಟಿ ಚೆನ್ನಾಗಿರೋದ್ರಿಂದ ಈಸಿಯಾಗಿ ಕ್ಯಾಸ್ಟ್ ಮಾಡ್ಬೋದು ಕ್ಯಾಸ್ಟ್ ಐರನ್ನ. ಮತ್ತು ವೇರ್ ರೆಸಿಸ್ಟೆನ್ಸು ಚೆನ್ನಾಗಿರುತ್ತೆ. ಸೊ 4 ತೊಗೊಂಡಿದ್ದೀನಿ. ಇಫ್ ಇಟ್ ಇಸ್ ಅ ಹಾಫ್ ಮಾರ್ಕ್ಸ್ ಸ್ಕೀಮ್ ಇದ್ದರೆ 4 ಬರೀರಿ. ಆ್ಯಂಡ್ ಅಗೇನ್ ಐಮ್ ಟೆಲ್ಲಿಂಗ್ ದಿಸ್ ಆಲ್ ಡಿಪೆಂಡ್ಸ್ ಆನ್ ದ ಲೈಕ್ ಕ್ವಶನ್ ಪೇಪರ್ ಹೆಂಗೆ ಕೇಳ್ತಾರೆ ಅನ್ನೋದ್ರ ಮೇಲೆ. ಅಲ್ಲಿ ಕೇಳುವಾಗಲೇ 2 ಪ್ರಾಪರ್ಟೀಸ್ ಅಂತ ಕೇಳ್ಬೋದು, ಅಥವಾ 1 ಯೂಸಸ್ ಅಂತ ಕೇಳ್ಬೋದು, ಅಥವಾ 4 ಪ್ರಾಪರ್ಟೀಸ್ 2 ಯೂಸಸ್ ಕೇಳ್ಬೋದು. ಬೇಸ್ಡ್ ಆನ್ ದಟ್ ಯು ಶುಡ್ ಆನ್ಸರ್. ಇನ್ನು ಕ್ಯಾಸ್ಟ್ ಐರನ್ದು ಯಾವ್ದಾದ್ರು ಎಕ್ಸಾಂಪಲ್ಸ್ ತೊಗೋಬೋದು ನೀವು. ಪೈಪ್ಗಳಲ್ಲಿ ಯೂಸ್ ಮಾಡ್ತಾರೆ, ಮೆಷಿನ್ ಬೆಡ್ಸಲ್ಲಿ ಯೂಸ್ ಮಾಡ್ತಾರೆ, ಮ್ಯಾನ್ ಹೋಲ್ ಕವರ್ಸಲ್ಲಿ ಯೂಸ್ ಮಾಡ್ತಾರೆ, ಸ್ಟೌವ್ಸಲ್ಲಿ ಯೂಸ್ ಮಾಡ್ತಾರೆ, ಎಂಜಿನ್ ಬ್ಲಾಕ್ಸಲ್ಲಿ ಯೂಸ್ ಮಾಡ್ತಾರೆ. ಎನಿ 2 ಅಥವಾ ಎನಿ 1 ನೀವು ಬರೆದ್ರೆ ಸಾಕು, 3 marks ಈಸಿಯಾಗಿ ಸಿಗುತ್ತೆ. ಸಿಮಿಲರ್ಲಿ ಗ್ರೇ ಕ್ಯಾಸ್ಟ್ ಐರನ್ ಮತ್ತು ವೈಟ್ ಕ್ಯಾಸ್ಟ್ ಐರನ್ದು ಡಿಫ್ರೆನ್ಸ್ ಬರೀರಿ ಅಂತ ಕೇಳ್ಬೋದು. ಇಲ್ಲಿ ಅಗೈನ್ ಎನಿ 3 marks ಕ್ವಶನ್ ಆಗಿರೋದ್ರಿಂದ ಒಂದೊಂದು ಡಿಫ್ರೆನ್ಸ್ಗೂ 1 marks ಇರುತ್ತೆ. ಯಾವ್ದಾರ 3 ಬರೆದ್ರೆ ಸಾಕು. ಐ ಹ್ಯಾವ್ ಗಿವನ್ ಹಿಯರ್ 4. ನೋಡಿ, ಯಾವತ್ತೂ ಡಿಫ್ರೆನ್ಸ್ ಬರೀಬೇಕಾದ್ರೆ ಒಂದನ್ನು ಅಪ್ಲಿಕೇಶನ್ ಡಿಫ್ರೆನ್ಸ್ ಬರೆದ್ಬಿಡಿ. ಅಪ್ಲಿಕೇಶನ್ ಬೇಗ ಜ್ಞಾಪಕ ಇರುತ್ತೆ ನಿಮಗೆ. ಮೆಷಿನ್ ಬೆಡ್ಡು ಮತ್ತು ಹೌಸಿಂಗ್ಸಲ್ಲಿ ಗ್ರೇ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾರೆ. ರೋಲರು ಮತ್ತು ವೇರ್ ರೆಸಿಸ್ಟೆನ್ಸ್ ಪಾರ್ಟಲ್ಲಿ ವೈಟ್ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾರೆ. ಇನ್ನು ಗ್ರೇ ಕ್ಯಾಸ್ಟ್ ಐರನ್ದು ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ, ಗ್ರಾಫೈಟ್ ಫ್ಲೇಕ್ಸ್ ಥರ ಇರುತ್ತೆ. ನಾನು ಆಲ್ರೆಡಿ 2 marks ಕ್ವಶನ್ ಹೇಳ್ಬೇಕಾದ್ರೆ ಹೇಳಿದೆ, ಫ್ಲೇಕ್ಸು ಮತ್ತು ಹೋಲ್ ಸರ್ಕ್ಯುಲರ್ ಶೇಪಲ್ಲಿರೋ ಸ್ಪೆರಾಯ್ಡ್ಸು ಮತ್ತು ಸಿಮೆಂಟೈಟು ವೈಟ್ ಕ್ಯಾಸ್ಟ್ ಐರನ್ ಇರುತ್ತೆ. ಗ್ರೇ ಫ್ರ್ಯಾಕ್ಚರ್ ಸರ್ಫೇಸ್ ಇರುತ್ತೆ ಕಟ್ಟಾದಾಗ. ಇದು ವೈಟ್ ಆ್ಯಂಡ್ ಶೈನಿ ಫ್ರ್ಯಾಕ್ಚರ್ ಇರುತ್ತೆ. ಇದಕ್ಕೆ ವೈಟ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ, ಇದಕ್ಕೆ ಗ್ರೇ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಸೊ ಮೆಷಿನಬಿಲಿಟಿ ತುಂಬ ಚೆನ್ನಾಗಿದೆ ಗ್ರೇ ಕ್ಯಾಸ್ಟ್ ಐರನಲ್ಲಿ. ಬಟ್ ವೈಟ್ ಕ್ಯಾಸ್ಟ್ ಐರನ್ ತುಂಬ ಕಷ್ಟ ಮೆಷಿನ್ ಮಾಡೋದು, ಬಿಕಾಸ್ ಆಫ್ ದ ಬ್ರಿಟಲ್ನೆಸ್, ಅಥವಾ ಜಾಸ್ತಿ ಸಿಮೆಂಟೈಟ್ ಇರೋದ್ರಿಂದ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಮಗೆ ಬೇಗ ಮೆಷಿನಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಾರ್ಡ್ ಟು ಮೆಷಿನ್. ಎನಿ 3 ಬರೀರಿ, ಯು ವಿಲ್ ಗೆಟ್ 3 marks ಫಾರ್ ದಿಸ್. ನೆಕ್ಸ್ಟ್ ಇಸ್ ವೆರಿ ಡೈರೆಕ್ಟ್ ಕ್ವಶನ್. ಡಿಫೈನ್ ಫೆರಸ್ ಮೆಟಲ್ಸ್ ಅಂಡ್ ಗಿವ್ 3 examples. ನೋಡಿ, ಕ್ವಶನ್ ಕೊಟ್ಟ ತಕ್ಷಣ ನೀವು ಗಾಬರಿ ಆಗೋದು ಬೇಡ. ಫೆರಸ್ ಮೆಟಲ್ಸ್ ಅಂದರೆ ಏನು? ಫೆರಸ್ ಅಂದರೆ ಐರನ್ ಕಂಟೆಂಟು. ಯಾವ ವಸ್ತುವಿನಲ್ಲಿ ಕಬ್ಬಿಣದ ಅಂಶ ಇರುತ್ತವೋ ಅಂಥ ವಸ್ತುಗಳು ಫೆರಸ್ ಮೆಟಲ್ಸ್. ಸೊ ದೋಸ್ ಮೆಟೀರಿಯಲ್ಸ್ ವಿಚ್ ಆರ್ ಹ್ಯಾವಿಂಗ್ ಐರನ್ ಆಸ್ ಎ ಮೇನ್ ಕಾನ್ಸ್ಟಿಟ್ಯೂಯೆಂಟ್, ದೋಸ್ ಆರ್ ಕಾಲ್ಡ್ ಫೆರಸ್ ಮೆಟಲ್ಸ್. ಎನಿ 3 examples? ಯು ಕ್ಯಾನ್ ಗಿವ್ ದ 3 example ಆಫ್ ವೀಕ್ ನಂಬರ್ 2. ಯಾವ್ಯಾವ್ದು ಜ್ಞಾಪಕ ಇದೆ ನಿಮಗೆ? ಸ್ಟೀಲ್ ಇದೆ, ಕ್ಯಾಸ್ಟ್ ಐರನ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಇದೆ. ವಿಚ್ ಎವರ್ ನಿಮ್ಗೆ ಯಾವುದಾದ್ರೂ ಬರಿಬೋದು. ಕ್ಯಾಸ್ಟ್ ಐರನ್ ಇರೋ ಟೈಪ್ಸ್ನ ಬರಿಬೋದು, 2-3. ಸ್ಟೀಲ್ ಬರಿಬೋದು. ನೋಡಿ, ಫೆರಸ್ ಮೆಟಲ್ಸ್ ಆರ್ ದ ಮೆಟಲ್ಸ್ ವಿಚ್ ಕಂಟೈನ್ಸ್ ಐರನ್ ಆಸ್ ದ ಮೇನ್ ಕಾಂಪೊನೆಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್. ವೈ ಅಲಾಯಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್ ಟು ಸ್ಟೀಲ್? ಸ್ಟೀಲ್ಗೆ ಅಲಾಯಿಂಗ್ ಯಾಕೆ ಮಾಡ್ತಾರೆ? ವೆರಿ ಬೇಸಿಕ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಏನಕ್ಕೆ ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾರೆ ಅಂದರೆ ಸ್ಟೀಲ್ದು ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸ್ಟೀಲಲ್ಲಿ ಆಲ್ರೆಡಿ ಕೆಲವೊಂದು ಗುಣಲಕ್ಷಣಗಳು ಇರ್ತವೆ. ಆ ಗುಣಲಕ್ಷಣಗಳ ಜೊತೆಗೆ ಇನ್ನೊಂದಷ್ಟು ಗುಣಲಕ್ಷಣಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾರೆ. ನೋಡಿ, ಟು ಇಂಪ್ರೂವ್ ಸ್ಟ್ರೆಂತ್ ಅಥವಾ ಹಾರ್ಡ್ನೆಸ್, ಕರೋಷನ್ನ ರೆಸಿಸ್ಟ್ ಮಾಡೋದಕ್ಕೆ. ಬರೀ ಸ್ಟೀಲ್ ತೊಗೊಂಡ್ರೆ ಅದು ರೆಸ್ಟ್ ಹಿಡಿಯುತ್ತೆ. ಸ್ಟೀಲ್ ಜೊತೆಗೆ ಅಲಾಯಿಂಗ್ ಮಾಡೋದ್ರಿಂದ ಕ್ರೋಮಿಯಂ ಅಥವಾ ನಿಕ್ಕಲ್ನ ಕರೋಷನ್ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ಥರ ಟಫ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ಸವೆತನ ರೆಸಿಸ್ಟ್ ಮಾಡೋದಕ್ಕೆ.
ಹೀಟ್ನ ರೆಸಿಸ್ಟ್ ಮಾಡೋದಕ್ಕೆ. ಈ ಎಲ್ಲದಕ್ಕೂ ಕೂಡ ನಾವು ಅಲಾಯಿಂಗ್ನ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಯು ಕ್ಯಾನ್ ರೈಟ್ ಎನಿ 3 ಪಾಯಿಂಟ್ಸ್, ವಿಲ್ ಗೆಟ್ 3 ಮಾರ್ಕ್ಸ್ ಇನ್ ದಿಸ್ ಆಲ್ಸೋ. ಟೂಲ್ ಸ್ಟೀಲ್ ಬಗ್ಗೆ ಶಾರ್ಟ್ ನೋಟ್ಸ್ ಬರೀರಿ ಅಂತ ಒಂದು ಕ್ವಶನ್ ಇದೆ. ಏನು ಟೂಲ್ ಸ್ಟೀಲ್ ಅಂತ ಹೇಳಿದ್ರೆ, ಯಾವ ಒಂದು ಸ್ಟೀಲಲ್ಲಿ ವೆನೆಡಿಯಮ್, ಟಂಗ್ಸ್ಟನ್, ಕ್ರೋಮಿಯಂ ಮತ್ತು ಮಾಲಿಬ್ಡಿನಮ್ ಹಾಕಿರ್ತಾರೋ ಅಂಥ ಸ್ಟೀಲ್ಗಳಿಗೆ ಟೂಲ್ ಸ್ಟೀಲ್ ಅಂತ ಕರಿತೀವಿ. ಅಂದರೆ ಯೂಶ್ವಲಿ ಟೂಲ್ ಸ್ಟೀಲ್ ಒಳಗಡೆ ವೆನೆಡಿಯಮ್, ಕ್ರೋಮಿಯಂ, ಟಂಗ್ಸ್ಟನ್ ಮತ್ತು ಮಾಲಿಬ್ಡಿನಮ್ ಅನ್ನೋವಂಥ ಅಲಾಯಿಂಗ್ ಎಲಿಮೆಂಟ್ಸ್ನ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ಹೇಳಿದ್ರೆ, ಕಟಿಂಗ್ ಟೂಲ್ಸ್ಗಳು ತುಂಬ ಹಾರ್ಡ್ ಆಗಿರಬೇಕು, ಬೇಗ ಸವಿಬಾರ್ದು, ಮತ್ತು ಟೆಂಪ್ರೇಚರ್ ಜಾಸ್ತಿ ಅಂದರೆ ಒಂದಕ್ಕೊಂದು ಮೆಟಲ್ಗಳಿಗೆ ಟಚ್ ಆಗೋದ್ರಿಂದ, ಮೆಷಿನ್ ಶಾಪಲ್ಲಿ ನೀವು ನೋಡಿರ್ಬೋದು, ಲೇತ್ ಅಥವಾ ಡ್ರಿಲ್ಲಿಂಗ್ ಮಿಷಿನ್ಸಲ್ಲಿ ಒಂದಕ್ಕೊಂದು ಮೆಟಲ್ ಟಚ್ ಆಗೋದ್ರಿಂದ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ. ಆ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆದ್ರೂ ಹಾರ್ಡ್ನೆಸ್ಸು ಹಂಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಅಲಾಯಿಂಗ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಟೂಲ್ ಸ್ಟೀಲ್ ಇಸ್ ಸ್ಪೆಷಲಿ ಡಿಸೈನ್ ಟು ಕಟ್ ದ ಮೆಟೀರಿಯಲ್ಸ್. ಹಾಗಾಗಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕಟಿಂಗ್ ಟೂಲ್ಸಲ್ಲಿ ನೋಡ್ತೀವಿ, ಡ್ರಿಲ್ಲಲ್ಲಿ ನೋಡ್ತೀವಿ, ಪಂಚಸ್ಗಳಲ್ಲಿ ನೋಡ್ತೀವಿ, ಲೇತ್ ಟೂಲ್ಸಲ್ಲಿ ನೋಡ್ತೀವಿ, ಡೈಸ್ಗಳಲ್ಲಿ ನೋಡ್ತೀವಿ. ಸೊ ಇಲ್ಲಿ ನೀವು ಯಾಕೆ ಹಂಗಂದರೆ ಏನು, ಟೂಲ್ ಸ್ಟೀಲ್ ಅಂದರೆ ಏನು ಅಂತ ಬರೆಯೋದಕ್ಕೆ ಒಂದು 2 ಮಾರ್ಕ್ಸ್ ಕೊಡ್ತಾರೆ. ಪ್ರಾಪರ್ಟೀಸ್ ಜೊತೆಗೆ ಒಂದು ಯೂಸಸ್ ಒಂದು ಅಥವಾ 2 ಬರೆದ್ರೆ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಫಿಷಿಯೆಂಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ಸ್ಟೇಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಂದ ತಕ್ಷಣ ನಿಮಗೆ ಯೂಸಸ್ ಜ್ಞಾಪಕ ಬಂದ್ಬಿಡುತ್ತೆ. ಸೊ ಯೂಸಸ್ ಕಷ್ಟನೇ ಅಲ್ಲ. ಏನು ಯೂಸಸ್ಸು, ಎಲೆಕ್ಟ್ರಿಕಲ್ ವೈರ್ಸಲ್ಲಿ ಯೂಸ್ ಮಾಡ್ತಾರೆ. ಓವರ್ ಹೆಡ್ ಕೇಬಲ್ಸ್ ಅಥವಾ ಎಲೆಕ್ಟ್ರಿಕಲ್ ವೈರ್ಸಲ್ಲಿ ನಾವು ನೋಡ್ಬೋದು. ಜನರಲ್ ಆಗಿ ನಿಮ್ಮ ತಲೆಗೆ ಬರೋದು ಇಲ್ಲಿ ಏನಾದರೂ ಆನ್ಸರ್ ಇರ್ಬೋದು, ಬಟ್ ಅಲ್ಯೂಮಿನಿಯಂ ಅಂದ ತಕ್ಷಣ ಮನೇಲಿ ಯೂಸ್ ಮಾಡೋ ಕುಕ್ಕಿಂಗ್ ಯುಟೆನ್ಸಿಲ್ ಇವೊಂದಷ್ಟು ಜ್ಞಾಪಕ ಇಟ್ಕೊಬಿಡಿ. ಅಲ್ಯೂಮಿನಿಯಂ ಬಂದ ತಕ್ಷಣ ಇದನ್ನು ಬರಿಬೋದು. ಅದೇ ಥರ ಆಟೋಮೊಬೈಲ್ ಪಾರ್ಟ್ಸ್ ಆಗಿರ್ಬೋದು, ಏರ್ಕ್ರಾಫ್ಟ್ ಪಾರ್ಟ್ಸ್ ಆಗಿರ್ಬೋದು, ಇಲ್ಲೆಲ್ಲ ನಾವು ಅಲ್ಯೂಮಿನಿಯಂನ ನೋಡ್ತೀವಿ. ಸೊ ದೋಸ್ ಆರ್ ದ ಯೂಸಸ್. ಇನ್ನು ಪ್ರಾಪರ್ಟೀಸಿಗೆ ಬಂದರೆ, ನೀವು ಪ್ರಾಪರ್ಟೀಸಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ತುಂಬ ಸಿಂಪಲ್ಲು. ಅಲ್ಯೂಮಿನಿಯಮ್ಮು ತುಂಬ ಲೈಟ್ ಮೆಟಲ್. ದೀಸ್ ಆರ್ ದ ಲೈಟ್ ಮೆಟಲ್, ಅಂದರೆ ತೂಕ ಇಲ್ಲದೆ ಇರುವಂಥ ವಸ್ತುಗಳು. ನಿಮಗೆ ಜ್ಞಾಪಕ ಇರೋ ಡೆನ್ಸಿಟಿ ಬರೀರಿ, ಇಲ್ಲಾಂದರೆ ಲೈಟ್ ಮೆಟಲ್ ಅಂತ ಬರೀರಿ. ಅದಾದಮೇಲೆ ಇದು ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಅಥವಾ ರಸ್ಟ್ ಹಿಡಿಯಲ್ಲ. ಕರೋಷನ್ನು ಇದಕ್ಕೆ ತುಕ್ಕು ಹಿಡಿಯಲ್ಲ. ಇದು ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇದೆ. ಇನ್ನೊಂದು 2-3 ಪ್ರಾಪರ್ಟಿ ಹೇಳೋದಾದ್ರೆ, ಜನರಲ್ ಆಗಿ ಹೇಳೋದಾದ್ರೆ ಯಾವ್ದು ಹೇಳ್ಬೋದು ಅಂತ ಹೇಳಿದ್ರೆ, ಅಲ್ಯೂಮಿನಿಯಮ್ಮು ಡಕ್ಟೈಲ್ ಮೆಟೀರಿಯಲ್ಲು, ಅಂದರೆ ಅದನ್ನು ಡಕ್ಟಿಲಿಟಿ ಜಾಸ್ತಿ ಇದೆ, ವೈರ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ಥರ ನೀವು ಒಂದು 4-5 ಪ್ರಾಪರ್ಟೀಸ್ನ ಜ್ಞಾಪಕ ಇಟ್ಕೊಬೋದು. ನೋಡಿ, ಲೈಟ್ ವೆಯ್ಟು, ಕರೋಷನ್ ರೆಸಿಸ್ಟೆನ್ಸು, ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಸಿಟಿನ ಅದರೊಳಗಡೆ ಎಳ್ಕೊಳ್ಳುತ್ತೆ, ಡಕ್ಟಿಲಿಟಿ ಇದೆ ಇದು. ಹಾಗಾಗಿ ಇವಾಗ ನಾನು ಏನು ಹೇಳಿದೆ ಅಲ್ಲಿ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಕಂಪೇರ್ ಬ್ರಾಸ್ ಆ್ಯಂಡ್ ಬ್ರಾಂಚ್. ಸೊ ಇದು ಅಷ್ಟೇ, ಬ್ರಾಸ್ ಮತ್ತು ಬ್ರಾಂಚು ಎರಡೂ ಕೂಡ ಕಾಪರ್ದು ಅಲಾಯ್ಸ್ ಆಗಿರೋದ್ರಿಂದ ಈ ಎರಡಕ್ಕೂ ಕೂಡ ಕಾಪರ್ ಅನ್ನೋದು ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ ಮೆಟೀರಿಯಲ್ ಆಗಿರುತ್ತೆ. ಸೊ ಜಿಂಕ್ನ ಆ್ಯಡ್ ಮಾಡಿದ್ರೆ ಬ್ರಾಸ್ ಆಗಿ ಕನ್ವರ್ಟ್ ಆಗುತ್ತೆ ಕಾಪರ್ ಜೊತೆಗೆ, ಸಮ್ 90% or 10% or 80-20. ಸೊ ಕಾಪರ್ ಜೊತೆಗೆ ಟಿನ್ನ ಆ್ಯಡ್ ಮಾಡಿದ್ರೆ ಬ್ರಾಂಜ್ ಆಗಿ ಅದು ಅಲಾಯ್ ಆಗುತ್ತೆ. ಸೊ ಬ್ರಾಸ್ದು ಗುಣಲಕ್ಷಣ ಏನಪ್ಪ ಅಂದರೆ, ಜಾಸ್ತಿ ಡಕ್ಟೈಲ್ ಇರೋ ಮೆಟೀರಿಯಲ್ ಇದು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಗುಡ್ ಅಪಿಯರೆನ್ಸ್ ಅಂತ ಬಂದಿದ್ದೀವಿ. ಬ್ರಾಂಜ್ ಸ್ಲೈಟ್ಲಿ ಹಾರ್ಡರ್ ಆ್ಯಂಡ್ ಸ್ಟ್ರಾಂಗರ್ ದ್ಯಾನ್ ಬ್ರಾಸ್. ಅದೇ ತಕ್ಕ ನೀವು ನೋಡಿರ್ಬೋದು, 3rd ಪ್ಲೇಸ್ ಬಂದಾಗ ಬ್ರಾಂಜ್ ಕೊಡ್ತಾರೆ, ಕಂಚು ಅಂತ ಏನು ಕರಿತೀವಿ ಅದು. ಸೊ ಕಂಚು ಹಾರ್ಡ್ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ಏನೋ ನಲ್ಲಿ ಫಿಟ್ಟಿಂಗ್ಸು, ಆ ಥರ ಫಿಟ್ಟಿಂಗ್ಸ್ಗಳಿದೆ. ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ತಂತಿಗಳಲ್ಲಿ ನಾವು ಇದನ್ನು ನೋಡ್ಬೋದು ಬ್ರಾಸ್ನ. ಬ್ರಾಂಜನ್ನ ಬೇರಿಂಗ್ಸಲ್ಲಿ, ಸ್ಟ್ಯಾಚ್ಯೂಗಳಲ್ಲಿ, ಬುಷಸ್ಗಳಲ್ಲಿ ನೋಡ್ಬೋದು. ಸೊ ಹಾಗಾಗಿ ಈ 3 ಡಿಫ್ರೆನ್ಸ್ನ ಬರೆದ್ರೆ 3 ಮಾರ್ಕ್ಸ್ ಡೈರೆಕ್ಟಾಗಿ ಸಿಗುತ್ತೆ. ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಲೆಡ್ ಆ್ಯಂಡ್ ಜಿಂಕ್. ಲೆಡ್ ಮತ್ತು ಜಿಂಕ್ದು ಪ್ರಾಪರ್ಟೀಸ್ ಯೂಸಸ್ ಬಗ್ಗೆ ಹೇಳೋದಾದರೆ, ಸೊ ಲೆಡ್ ಅನ್ನೋದು ತುಂಬ ಸಾಫ್ಟ್ ಮೆಟಲ್. ಸೊ ಲೆಡ್ ಇಸ್ ಎ ಸಾಫ್ಟ್ ಮೆಟಲ್ ಅಂದರೆ ದಟ್ ಈಸ್ ಒನ್ ಪ್ರಾಪರ್ಟಿ. ಸೊ ಲೆಡ್ ಇಸ್ ಎ ಹೆವಿ ಮೆಟಲ್. ಲೆಡ್ಡು ಕರೋಷನ್ನ ರೆಸಿಸ್ಟ್ ಮಾಡುತ್ತೆ, ಅದಕ್ಕೆ ನಾವು ಇದನ್ನು ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದೇ ಥರ ಎಕ್ಸ್ರೇ ಶೇಡಿಂಗ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಜಿಂಕ್ ಅಂದರೆ, ಜಿಂಕ್ದು ಪ್ರಾಪರ್ಟೀಸು ಸ್ಲೈಟ್ಲಿ ಸ್ಟ್ರಾಂಗ್ ಅಥವಾ ಮಾಡರೇಟ್ಲಿ ಸ್ಟ್ರಾಂಗ್ ಆಗಿರುತ್ತೆ ಜಿಂಕು. ಇದು ಕೂಡ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಒಳಗೊಂಡಿರ್ತದೆ. ಇದನ್ನು ಸ್ಟೀಲ್ ಮೇಲೆ ಪ್ಲೇಟಿಂಗ್ ಮಾಡೋದಕ್ಕೆ ಅಥವಾ ಗ್ಯಾಲನೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಡೈ ಕ್ಯಾಸ್ಟಿಂಗಲ್ಲಿ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಲೆಡ್ ಆ್ಯಂಡ್ ಜಿಂಕ್. ಸೊ ಎರಡಕ್ಕೂ 1.5 ಮಾರ್ಕ್ಸ್ ಇರುತ್ತೆ. ಸೊ ನೋಡಿಕೊಂಡು ಆನ್ಸರ್ ಬರೀವಿ. ನೆಕ್ಸ್ಟ್ ವೀಕ್ ನಂಬರ್ 4, ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸಲ್ಲಿರುವಂಥ ಡೈರೆಕ್ಟ್ ಕ್ವಶನ್ಸು. ಯಾವುದಾದ್ರೂ ಪ್ರಾಪರ್ಟಿ ಬರ್ಬೋದು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಥರ್ಮಲ್ ಪ್ರಾಪರ್ಟೀಸ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್. ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನ ನಿಮಗೆ ಡಿಫೈನ್ ಮಾಡೋಕ್ಕೆ ಹೇಳಿ ಎಕ್ಸಾಂಪಲ್ಸ್ ಬರೆಯೋಕ್ಕೆ ಹೇಳ್ತಾರೆ. ಸೊ ಡಕ್ಟಿಲಿಟಿ ಅಂದ್ರೇನು, ಮ್ಯಾಲಿಯಬಿಲಿಟಿ ಅಂದ್ರೇನು, ಸೊ ಇದೆಲ್ಲ ನೀವು ಕೇಳೇ ಇರ್ತೀರಿ. ಡಕ್ಟಿಲಿಟಿ ಅಂದ ತಕ್ಷಣ ನಿಮಗೆ ತಲೆಗೆ ಬರಬೇಕಾಗಿರೋದು
ಥಿನ್ ವೈರ್ಸ್, ಯಾವ ವಸ್ತುಗಳನ್ನು ವೈರ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದೋ ಆ ವಸ್ತುಗಳಲ್ಲಿ ಡಕ್ಟಿಲಿಟಿ ಗುಣಲಕ್ಷಣ ಇದೆ ಅಥವಾ ಆ ಪ್ರಾಪರ್ಟಿಗೆ ಡಕ್ಟಿಲಿಟಿ ಅಂತ ಕರೀತಾರೆ. ಅದೇ ಥರ ಮ್ಯಾಲಿಯಬಿಲಿಟಿ ಅಂದರೆ ಯಾವ ಒಂದು ವಸ್ತುಗಳನ್ನು ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಥಿನ್ ಶೀಟ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಶೀಟ್ಸ್ ಏನು ಅಲ್ಯೂಮಿನಿಯಂ ಶೀಟ್ಸ್ ಎಲ್ಲ ನೋಡ್ತೀವಲ್ಲ, ಸೊ ಯಾವ ವಸ್ತುಗಳನ್ನು ಥಿನ್ ಶೀಟ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು ಆ ಒಂದು ವಸ್ತುಗಳಲ್ಲಿ ಮ್ಯಾಲಿಯಬಿಲಿಟಿ ಗುಣಲಕ್ಷಣ ಇದೆ ಅಂತ ಹೇಳ್ಬೋದು, ಅಥವಾ ಆ ಒಂದು ಪ್ರಾಪರ್ಟಿಗೆ ಮ್ಯಾಲಿಯಬಿಲಿಟಿ ಅಂತ ಕರಿಬೋದು. ನೋಡಿ, ವೆರಿ ಸಿಂಪಲ್ ಡೆಫಿನೇಷನ್, ನೀವು ನೀಟಾಗಿ ಜ್ಞಾಪಕ ಇಟ್ಕೋಬೋದು. ಎಬಿಲಿಟಿ ಟು ಡ್ರಾನ್ ಇಂಟು ಥಿನ್ ವೈರ್ಸ್, ಸೊ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಅಂತಲೂ ಬರೀಬೋದು. ಕಾಪರು ಅಲ್ಯೂಮಿನಿಯಂನ ನಾವು ಡಕ್ಟೈಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದೇ ಥರ ಯಾವ ವಸ್ತುಗಳಿಗೆ ಶೀಟ್ಸ್ ಆಗಿ ಹ್ಯಾಮರಿಂಗ್ ಮಾಡ್ಬೋದೋ ಅಂಥ ವಸ್ತುಗಳಿಗೆ ಮ್ಯಾಲಿಯಬಿಲಿಟಿ ಗುಣಲಕ್ಷಣ ಅಂತ ಕರಿತೀವಿ. ಗೋಲ್ಡು ಮತ್ತು ಸಿಲ್ವರು ಮ್ಯಾಲಿಯಬಿಲಿಟಿ ಗುಣಲಕ್ಷಣ ಹೊಂದಿರ್ತವೆ. ಅದೇ ಥರ ಟಫ್ನೆಸ್ ಮತ್ತು ಬ್ರಿಟಲ್ನೆಸ್. ಸೊ ಏನು ಟಫ್ನೆಸ್ ಅಂದರೆ ಯಾವ ಒಂದು ವಸ್ತುಗಳು ಅದು ಫ್ರ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತಾವೆ. ಫಾರ್ ಎಕ್ಸಾಂಪಲ್ ಮೈಲ್ಡ್ ಸ್ಟೀಲ್, ಅದು ಸಡನ್ನಾಗಿ ಫ್ರ್ಯಾಕ್ಚರ್ ಆಗಲ್ಲ, ಎನರ್ಜಿನ ಹಿಡಿದಿಟ್ಕೊಂಡು ಸಾಕಷ್ಟು ರೆಸಿಸ್ಟೆನ್ಸ್ ಮಾಡುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಆ ರೆಸಿಸ್ಟೆನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಬ್ರೇಕ್ ಆಗುತ್ತೆ. ಹಾಗಾಗಿ ಅದು ಮೈಲ್ಡ್ ಸ್ಟೀಲ್ ಇಸ್ ಎ ಟಫರ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಎಬಿಲಿಟಿ ಟು ಅಬ್ಸಾರ್ಬ್ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್, ಸೊ ದಿಸ್ ಇಸ್ ದ ಟಫ್ನೆಸ್ ಮೀನಿಂಗ್, ಆ್ಯಂಡ್ ದ ಎಕ್ಸಾಂಪಲ್ ಇಸ್ ಮೈಲ್ಡ್ ಸ್ಟೀಲ್. ಸಿಮಿಲರ್ಲಿ ಬ್ರಿಟಲ್ನೆಸ್ ಅಂದರೆ ಏನು, ನಿಮಗೆ ಡಿಫಾರ್ಮೇಷನ್ನೇ ಆಗಲ್ಲ, ಅಂದರೆ ಎಲಾಂಗೇಟೇ ಆಗಲ್ಲ, ಸಡನ್ನಾಗಿ ಬ್ರೇಕ್ ಆಗುವಂಥ ಗುಣಲಕ್ಷಣ. ಗ್ಲಾಸ್ ಆಗಿರ್ಬೋದು, ನೀವು ಮೇಲಿಂದ ಕೆಳಗಡೆ ಬೀಳಿಸಿದ ತಕ್ಷಣ ಹೊಡೆದೋಗುತ್ತೆ. ಕ್ಯಾಸ್ಟ್ ಐರನ್ ಅಷ್ಟೇ ಕಂಪ್ರೆಸಿವ್ ಸ್ಟ್ರೆಂತ್ನ ತಡೆಯುತ್ತೆ. ನೀವು ಏನಾದರೂ ಟೆನ್ಸರ್ ಸ್ಟ್ರೆಂತ್ಸ್ ಕೊಟ್ಟರೆ ನಿಮ್ಗೆ ಗೊತ್ತೇ ಆಗಲ್ಲ, ಡಿಫಾರ್ಮೇಷನ್ ಆಗದಂಗೆ ಬೇಗ ಕಟ್ಟಾಗ್ಬಿಡುತ್ತೆ. ನೆಕ್ಸ್ಟ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಯಾವ ವಸ್ತುಗಳಿಗೆ ಅಂದರೆ ಇಲ್ಲಿ ಡಿಫೈನ್ ಅಂತ ಕೇಳಿಲ್ಲ, ಯಾವ್ಯಾವ ಥರ್ಮಲ್ ಪ್ರಾಪರ್ಟೀಸ್ ನಿಮಗೆ ಗೊತ್ತಿದೆ, ಯಾವ್ಯಾವ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿದೆ ಇಂಜಿನಿಯರಿಂಗ್ ಮೆಟೀರಿಯಲ್ಸಲ್ಲಿ ಯೂಸ್ ಮಾಡುವಂಥದ್ದು ಅಂತ ಕ್ವಶನ್ ಇರೋದು. ಥರ್ಮಲ್ ಪ್ರಾಪರ್ಟೀಸ್ ಯಾವ್ಯಾವುದು? ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಹೀಟ್ನ ತನ್ನೊಳಗಡೆ ಪಾಸ್ ಮಾಡ್ಕೊಳ್ಳುವಂಥ ಗುಣಲಕ್ಷಣ. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಹೀಟ್ನ ಪಾಸ್ ಮಾಡಿದಾಗ ಮೆಟೀರಿಯಲ್ಲು ಎಕ್ಸ್ಪ್ಯಾಂಡ್ ಆಗುವಂಥದ್ದು, ಆ ಗುಣಲಕ್ಷಣ. ಸ್ಪೆಸಿಫಿಕ್ ಹೀಟ್ ಅನ್ನೋವಂಥ ಗುಣಲಕ್ಷಣ. ನೋಡಿ, ಇಲ್ಲೂ 3 ಮತ್ತು ಇಲ್ಲೂ 3 ಬರೆದಿದ್ದೀವಿ, ಎಲ್ಲದಕ್ಕೂ ಹಾಫ್ ಮಾರ್ಕ್ಸ್ ಕೊಡ್ಬೋದು. ಇಲ್ಲಿ ಬರೀ ನೇಮ್ ಕೇಳಿರೋದ್ರಿಂದ ಅಟ್ಲೀಸ್ಟ್ ಯು ಶುಡ್ ನೋ ದ ಡೆಫಿನೇಷನ್ ಅಥವಾ ಏನು ಹೆಡ್ಡಿಂಗ್ಸ್ ಗೊತ್ತಿರಬೇಕು ನಿಮಗೆ. ಥರ್ಮಲ್ ಪ್ರಾಪರ್ಟೀಸಲ್ಲಿ ಥರ್ಮಲ್ ಕಂಡಕ್ಟಿವಿಟಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್, ಸ್ಪೆಸಿಫಿಕ್ ಹೀಟ್ ಆರ್ ಥರ್ಮಲ್ ರೆಸಿಸ್ಟಿವಿಟಿ ಅಂತಲೂ ಇದೆ. ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಂತ ಬಂದಾಗ ಅಗೈನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಮತ್ತು ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತಲೂ ಬರೀಬೋದು. ಸೊ ಯು ಶುಡ್ ಅಟ್ಲೀಸ್ಟ್ ಪ್ರಾಕ್ಟೀಸ್ ದಿಸ್ ಬಿಫೋರ್ ಕಮಿಂಗ್ ಟು ದ ಎಕ್ಸಾಮಿನೇಷನ್. ಸ್ಟೇಟ್ ದ ಟೈಪ್ಸ್ ಆ್ಯಂಡ್ ಯೂಸಸ್ ಆಫ್ ಕಾಂಪೋಸಿಟ್ ಮೆಟೀರಿಯಲ್. ಫಸ್ಟ್ ನಿಮಗೆ ಕಾಂಪೋಸಿಟ್ ಮೆಟೀರಿಯಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಯೂಸಸ್ ಮತ್ತು ಟೈಪ್ಸ್ನ ಆಮೇಲೆ ಜ್ಞಾಪಿಸ್ಕೋಬೋದು. ಇಲ್ಲಿ ಬರೀ ಸ್ಟೇಟ್ ಕೇಳಿರೋದ್ರಿಂದ ನೀವು ಟೈಪ್ಸ್ ಮತ್ತು ಯೂಸಸ್ ಬರೆದ್ರೆ ಸಾಕು. ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂದರೆ ಏನು? ಸೊ ಇಲ್ಲಿ 2 ಥರ ಮೆಟೀರಿಯಲ್ ಇರ್ತವೆ, ಒಂದು ಮ್ಯಾಟ್ರಿಕ್ಸು, ಇನ್ನೊಂದು ರೀಇನ್ಫೋರ್ಸ್ಮೆಂಟ್. ಸೊ ಯಾವ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ಆ್ಯಡ್ ಮಾಡಿದಾಗ ಬರುವಂತಹ ವಸ್ತುನೇ ಕಾಂಪೋಸಿಟ್ ಮೆಟೀರಿಯಲ್ಲು. ಒಂದು ವಸ್ತುನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಒಂದು ವಸ್ತುನ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ರೀಇನ್ಫೋರ್ಸ್ಮೆಂಟು ಪ್ರಾಪರ್ಟೀಸ್ನ ನಿಮಗೆ ಇನ್ಕ್ರೀಸ್ ಮಾಡುತ್ತೆ, ಮ್ಯಾಟ್ರಿಕ್ಸು ಎಲ್ಲ ವಸ್ತುಗಳನ್ನ ಒಟ್ಟಾಗಿ ಗಮ್ ಟೈಪು ಇಟ್ಕೊಳ್ಳುತ್ತೆ. ಸೊ ಯಾವ್ಯಾವುದಿದೆ? ಫೈಬರ್ ರೀಇನ್ಫೋರ್ಸ್ ಕಾಂಪೋಸಿಟ್ಸ್. ಫೈಬರ್ ಅಂದರೆ ಸಣ್ಣ ಸಣ್ಣ ಎಳೆಗಳ ಥರ ಅದನ್ನು ಕಟ್ ಮಾಡಿ ಅದನ್ನು ಒಂದಕ್ಕೊಂದು ಅಟ್ಯಾಚ್ ಮಾಡಿರ್ತಾರೆ. ಪಾರ್ಟಿಕಲ್ ರೀಇನ್ಫೋರ್ಸ್ ಕಾಂಪೋಸಿಟ್, ಲ್ಯಾಮಿನೇಟೆಡ್ ಕಾಂಪೋಸಿಟ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಕಾಂಪೋಸಿಟ್ಸ್. ಇನ್ ಕಾಂಪೋಸಿಟ್ ಮೆಟೀರಿಯಲ್ಸ್ ಯೂಸ್ ಮಾಡುವಂತಹ ಏರಿಯಾಸ್ ತುಂಬ ಇದೆ. ಏರ್ಕ್ರಾಫ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಹೆಲ್ಮೆಟ್ಸಲ್ಲಿ ಯೂಸ್ ಮಾಡ್ತೀವಿ, ಕಾರ್ ಬಾಡೀಸಲ್ಲಿ ಯೂಸ್ ಮಾಡ್ತೀವಿ, ಸ್ಪೋರ್ಟ್ಸ್ ಗೂಡ್ಸ್ ಲೈಕ್ ಹಾಕಿ ಸ್ಟಿಕ್ಸ್, ಗಾಲ್ಫ್ ಸ್ಟಿಕ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ, ಪ್ಯಾನೆಲ್ಗಳನ್ನ ಬಿಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಸಿರಾಮಿಕ್ಸ್ ಅಂದರೆ ಏನು? ಅದ್ರ ಪ್ರಾಪರ್ಟೀಸ್ ಏನು? ಪ್ರಾಪರ್ಟೀಸ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸಿರಾಮಿಕ್ ಪ್ರಾಪರ್ಟಿ ಏನು? ಸಿರಾಮಿಕ್ ಅನ್ನೋದು ಇನ್ಸುಲೇಟಿಂಗ್ ಮೆಟೀರಿಯಲ್, ಗುಡ್ ಇನ್ಸುಲೇಟರ್. ಒಳಗಡೆ ತನ್ನೊಳಗಡೆ ಹೀಟನ್ನು ಹೇಳ್ಕೊಳ್ದೇ ಇರೋ ವಸ್ತು. ಇಟ್ಸ್ ಎ ಗುಡ್ ಇನ್ಸುಲೇಟರ್. ತುಂಬ ಹಾರ್ಡ್ ಆಗಿರುತ್ತೆ. ನಿಮ್ಮ ಮನೇಲಿರುವಂತಹ ಪಿಂಗಾಣಿ ವಸ್ತುಗಳನ್ನ ಜ್ಞಾಪಿಸ್ಕೋಬೋದು. ಇನ್ಸುಲೇಟರ್ ಮತ್ತು ಹಾರ್ಡ್ ಆಗಿರುತ್ತೆ, ಬೇಗ ಕರಗಲ್ಲ, ಅದು ಬ್ರಿಟಲ್ ಆಗಿರುತ್ತೆ ಮತ್ತು ಯಾವುದೇ ಥರ ರಸ್ಟ್ ಹಿಡಿಯಲ್ಲ. ಸೊ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಅಂತ ಅದನ್ನೇ ಹೇಳಿದ್ದು. ಸೊ ಸಿರಾಮಿಕ್ಸ್ ಆರ್ ದ ಇನ್ಆರ್ಗ್ಯಾನಿಕ್ ಅಥವಾ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್. ಯಾವುದೇ ಥರ ಮೆಟಲ್ ಇಲ್ಲದೆ ಇರೋ ವಸ್ತು ಇದು. ಹೆಂಗೆ ತಯಾರಿಸ್ತಾರೆ ಅಂತ ಹೇಳಿದ್ರೆ ಕ್ಲೇ ಮತ್ತು ಆಕ್ಸೈಡ್ಸ್ನ ಮಿಕ್ಸ್ ಮಾಡಿ ತಯಾರಿಸ್ತಾರೆ, ಪಿಂಗಾಣಿ ವಸ್ತು ಅಂತ ಕರಿತೀವಿ. ಕಾಂಪೋಸಿಟ್ ಮೆಟೀರಿಯಲ್ನ ಡಿಫೈನ್ ಮಾಡಿ ಇವಾಗ ತಾನೇ ಹೇಳಿದೆ. ದೀಸ್ ಆರ್ ಒಬ್ಟೈನ್ಡ್ ಬೈ ಕಂಬೈನಿಂಗ್ 2 or more ಡಿಫ್ರೆಂಟ್ ಮೆಟೀರಿಯಲ್ಸ್. ಏನಕ್ಕೆ ಮಾಡ್ತಾರೆ ಆ ಥರ? ಟು ಗೆಟ್ ಸುಪೀರಿಯರ್ ಪ್ರಾಪರ್ಟೀಸ್. ಸೊ ಫೈಬರ್ ರೀಇನ್ಫೋರ್ಸ್ಡು, ಕಾರ್ಬನ್ ಫೈಬರು, ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಪಾಲಿಮರ್ಸ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ ಏನು?
ಪಾಲಿಮರ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಇಸ್ ಆಲ್ವೇಸ್ ಲೈಟ್ ವೈಟ್, ರಸ್ಟ್ ಹಿಡಿಯಲ್ಲ, ಇಟ್ಸ್ ಗುಡ್ ಇನ್ಸುಲೇಟಿಂಗ್ ಪ್ರಾಪರ್ಟಿ ಇರುತ್ತೆ, ಈಸಿಯಾಗಿ ನೀವು ಯಾವ ಶೇಪಿಗೆ ಬೇಕಾದ್ರೆ ತರಬಹುದು. ಅದೇ ಥರ ಡಿಸ್ಅಡ್ವಾಂಟೇಜಿಗೆ ಬಂದರೆ ನಿಮಗೆ ಯಾವಾಗಲೂ ಕೂಡ ಪಾಲಿಮರ್ಸು ಲೋ ಸ್ಟ್ರೆಂತ್ ಮೆಟೀರಿಯಲ್ಸ್, ಅಂದರೆ ಬೇಗ ಅದು ನೀವು ಕಟ್ ಮಾಡಿಬಿಡ್ಬೋದು. ಹೀಟ್ನ ತಡ್ಕೊಳ್ದೇ ಇರೋಂತಹ ಗುಣ, ಅಂದರೆ ಹೀಟ್ನ ರೆಸಿಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಏನಾಗುತ್ತೆ, ಪ್ಲಾಸ್ಟಿಕ್ ಕವರ್ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳು ನೀವು ಟೆಂಪ್ರೇಚರ್ ತೊಗೊಂಡ್ರೆ ಅದು ಏನಾಗುತ್ತೆ, ಶ್ರಿಂಕ್ ಆಗಿಬಿಡುತ್ತೆ. ಮತ್ತು ಈಸಿಯಾಗಿ ಭೂಮಿಯಲ್ಲಿ ಏನಾಗುತ್ತೆ, ಕೊಳೆಯಲ್ಲ. ಅದಕ್ಕೆ ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್. ಎನಿ 2 ಅಡ್ವಾಂಟೇಜಸ್ ಆ್ಯಂಡ್ 1 ಡಿಸ್ಅಡ್ವಾಂಟೇಜ್ ಇಸ್ ಎನಫ್ ಫಾರ್ 3 ಮಾರ್ಕ್ಸ್. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ನು, ವಾಟ್ ಯು ಮೀನ್ ಬೈ 40C8 ಸ್ಟೀಲ್ ಅಂತ ಕೇಳಿದ್ದಾರೆ. 40C8 ಅಂದರೆ ಡೆಸಿಗ್ನೇಷನ್ ಆಫ್ ಸ್ಟೀಲ್ ಬಗ್ಗೆ ಬರೋಣ. ನೋಡ್ಬೋದು, ಸಿ ಅಂತ ಹೇಳಿದ್ರೆ ಕಾರ್ಬನ್ ಪರ್ಸೆಂಟೇಜು, 40ನ ನೀವೇನು ಮಾಡಬೇಕು, ಸೊ 40C ಇಸ್ ನಥಿಂಗ್ ಬಟ್ 40 ಡಿವೈಡೆಡ್ ಬೈ 100, ದಟ್ ಈಸ್ 0.4% ಕಾರ್ಬನ್ ಇರುವಂತಹ ಸ್ಟೀಲು. ಅದೇ ಥರ 8 ಅಂತ ಹೇಳಿದ್ರೆ 8 ಡಿವೈಡೆಡ್ ಬೈ 100 ಅಂದರೆ 0.08, ಸೊ 0.08% ಮ್ಯಾಂಗನೀಸ್ ಇರುವಂಥದ್ದು. ಸೊ 8 ಡಿವೈಡೆಡ್ ಬೈ 100 ಮಾಡಿದ್ರೆ ಬರುವಂಥದ್ದು 0.08% ಮ್ಯಾಂಗನೀಸ್ ಆ್ಯಂಡ್ 0.4% ಕಾರ್ಬನ್ ಇರುವಂತಹ ಮೀಡಿಯಂ ಕಾರ್ಬನ್ ಸ್ಟೀಲ್ ಇದು ಅಂತ ಬರಿಬೇಕಾಗುತ್ತೆ. ಸೊ ನೀವು ಕಾರ್ಬನ್ ಪರ್ಸೆಂಟೇಜ್ನ ಕನ್ವರ್ಟ್ ಮಾಡೋದಕ್ಕೆ ಯು ವಿಲ್ ಗೆಟ್ 2 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್. 0.08 ಮ್ಯಾಂಗನೀಸ್ ಬರೆದಕ್ಕೆ 1 ಮಾರ್ಕ್ಸ್. ಅದನ್ನು ನೀವು ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ಬರೆಯೋದಕ್ಕೆ 1 ಮಾರ್ಕ್ಸ್ನ ಡಿಸಿಗ್ನೇಟ್ ಮಾಡಿರ್ತಾರೆ. ಹೈ ಸ್ಪೀಡ್ ಸ್ಟೀಲ್ದು ಪ್ರಾಪರ್ಟೀಸ್ ಏನು? ಹೈ ಸ್ಪೀಡ್ ಸ್ಟೀಲ್ ಅಂದರೆ ಏನು? ಯೂಶ್ವಲಿ ಅಂದರೆ ಜಾಸ್ತಿ ಕಟಿಂಗ್ ಟೂಲ್ಸಲ್ಲಿ ಟೆಂಪ್ರೇಚರ್ನ ರೆಜಿಸ್ಟ್ ಮಾಡಿ ತುಂಬ ಹಾರ್ಡ್ ಆಗಿರೋ ಮೆಟೀರಿಯಲ್ಗೆ ಹೈ ಸ್ಪೀಡ್ ಸ್ಟೀಲ್ ಅಂತ ಕರೀತಾರೆ. ಅಂದರೆ ರೊಟೇಷನ್ ಜಾಸ್ತಿ ಇದ್ದಾಗ ನಿಮಗೆ ಮೆಟೀರಿಯಲ್ಲು ಸವಿಬಾರ್ದು, ಅದಕ್ಕೆ ಲೇತು, ಮಿಲ್ಲಿಂಗು, ಡ್ರಿಲ್ಲಿಂಗಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹೈ ಟೆಂಪ್ರೇಚರಲ್ಲೂ ಕೂಡ ಹಾರ್ಡ್ನೆಸ್ಸು ಜಾಸ್ತಿ ಇರುತ್ತೆ ಹೈ ಸ್ಪೀಡ್ ಸ್ಟೀಲಲ್ಲಿ, ಬೇಗ ಸವಿಯೋದಿಲ್ಲ. ಕಟಿಂಗ್ ಟೂಲ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಏನಕ್ಕಪ್ಪ ಅಂದರೆ ಹೈ ಸ್ಟ್ರೆಂತ್ ಇರೋದ್ರಿಂದ. ಸೊ ಬ್ರಾಸ್ದು ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವ್ಯಾವುದು, ಕಾಂಪೋಸಿಷನ್ ಸಮೇತ ಬರೀರಿ ಅಂತ ಕೇಳಿದ್ದಾರೆ, ಅಂದರೆ ಪರ್ಸೆಂಟೇಜ್ ಬರೀಬೇಕು. ಸೊ ಬ್ರಾಸ್ದು ಕಾಂಪೋಸಿಷನ್ನು ಕಾಪರ್ ಪ್ಲಸ್ ಜಿಂಕ್. ಸೊ ಕಾಪರ್ ಪ್ಲಸ್ ಜಿಂಕ್ಗೆ 1 ಮಾರ್ಕ್ಸು. 60 to 70% ಕಾಪರ್ ಇರುತ್ತೆ, 30 to 40% ಜಿಂಕ್ ಇರುತ್ತೆ ಅಂತ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಸೊ ಡೈರೆಕ್ಟ್ ಕ್ವಶನ್ಸು, ನೀವು ಇದನ್ನು ಓದ್ಕೊಂಡು ಹೋಗ್ಬೇಕಾಗುತ್ತೆ ಕಾಂಪೋಸಿಷನನ್ನು. ಅಟ್ಲೀಸ್ಟ್ ಕಾಪರ್ ಪ್ಲಸ್ ಜಿಂಕ್ ಬರೆದ್ರು ಕೂಡ ವಿಲ್ ಗೆಟ್ 1 ಮಾರ್ಕ್ಸ್ ಇನ್ ದಿಸ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಥರ್ಮಲ್ ಕಂಡಕ್ಟಿವಿಟಿ. ಆಲ್ರೆಡಿ ಹೇಳಿದೆ, ಟೆಂಪ್ರೇಚರ್ ಪ್ರಾಪರ್ಟೀಸ್ ಇವೆಲ್ಲ ಥರ್ಮಲ್ ಪ್ರಾಪರ್ಟೀಸು. ಕಂಡಕ್ಟಿವಿಟಿ ಅಂದ ತಕ್ಷಣ ಏನು, ತನ್ನೊಳಗೆ ಎಳೆದುಕೊಳ್ಳುವುದು, ತನ್ನೊಳಗೆ ಪಾಸ್ ಮಾಡಿಕೊಳ್ಳುವಂಥ ಗುಣಲಕ್ಷಣ. ಸೊ ಯಾವ ವಸ್ತುಗಳು, ಯಾವ ಮೆಟೀರಿಯಲ್ಗಳು ಎಬಿಲಿಟಿ ಟು ಕಂಡಕ್ಟ್ ಹೀಟ್, ತನ್ನೊಳಗಡೆ ಹೀಟ್ನ ಪ್ರವೇಶ ಮಾಡ್ಕೊಡ್ತಾವೋ ಅಂಥ ಒಂದು ಗುಣಲಕ್ಷಣಕ್ಕೆ ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ಗೆ ಬಂದರೆ, ಹೈಯರ್ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಬೇಗ ಹೀಟ್ ಫಾಸ್ಟಾಗಿ ಮೂವ್ ಆಗುತ್ತೆ ಅದರೊಳಗಡೆ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ವೈರ್ಸಲ್ಲಿ, ಕೇಬಲ್ಸಲ್ಲಿ ಕಾಪರ್ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಲೋಯರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇನ್ಸುಲೇಟಿಂಗ್, ಅಂದರೆ ಬೇಗ ಹೀಟು ಪಾಸ್ ಆಗದೇ ಇರುವಂಥ ವಸ್ತು. ಹಾಗಾಗಿ ನಾವು ಪ್ಲಾಸ್ಟಿಕ್ಕಿಂದ ವೈರ್ನ ವುಡ್ ಮಾಡಿರ್ತೀವಿ, ವುಡ್ಡು ಕೂಡ ಇನ್ಸುಲೇಟರ್ ಅಂತ ಕರಿಬೋದು. ಸೊ ಸ್ಟೀಲ್ನ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ನು ಕ್ಲಾಸಿಫೈ ಮಾಡಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್ ಇದೆ ಅಂತ. 3 ಟೈಪ್ ಆಫ್ ಸ್ಟೀಲ್ ಇದೆ. ಲೋ ಕಾರ್ಬನ್ ಸ್ಟೀಲ್ ಅಂದರೆ ಕಾರ್ಬನ್ ಪರ್ಸೆಂಟೇಜ್ ಎಷ್ಟು, ಲೆಸ್ ದ್ಯಾನ್ 0.25%. ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂದರೆ 0.25 ಇಂದ 0.6 ಕಾರ್ಬನ್ ಇರುವಂಥದ್ದು. ಹೈ ಕಾರ್ಬನ್ ಅಂದರೆ ಎಬೋವ್ 0.6 ಇರೋದು. ಈ ವ್ಯಾಲ್ಯೂಸ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನೀವು ಇದನ್ನು ಓದ್ಕೊಂಡ್ರೆ ಫಿಲ್ ಇನ್ ದ ಬ್ಲಾಂಕ್ಸು, MCQ 2 ಮಾರ್ಕ್ಸ್ ಕ್ವಶನ್ಗಳು ಕೂಡ ಹೆಲ್ಪ್ ಆಗುತ್ತೆ, ಇವೆಲ್ಲ ಪರ್ಸೆಂಟೇಜ್ ಇರುವಂಥದ್ದು. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಬೇಸ್ಡ್ ಆನ್ ದ CO3. CO3ಯಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ಸ್ ಇದೆ, ಪವರ್ ಟ್ರಾನ್ಸ್ಮಿಷನ್ ಬೈ ಬೆಲ್ಟ್ ಡ್ರೈವ್ಸ್ ಇದೆ, ಗೇರ್ಸ್ ಮತ್ತು ಗೇರ್ ಟ್ರೈನ್ಸ್ ಇದ್ದಾವೆ. ಸೊ ಇಷ್ಟು ಕಾನ್ಸೆಪ್ಟ್ ಸೇರಿ CO3 ನಿಮಗೆ 3 ಮಾರ್ಕ್ಸಲ್ಲಿ 3 ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಹಾಗಾಗಿ ಯು ಕ್ಯಾನ್ ಈಸಿಲಿ ಸ್ಕೋರ್ ದಿಸ್. ನೋಡಿ, ಕ್ವಶನ್ಸ್ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕನ್ಸ್ಟ್ರೈನ್ ಮೋಷನ್ ವಿತ್ ಎಕ್ಸಾಂಪಲ್. ನೀವು ಕ್ಯಾನ್ ರೈಟ್ ಯಾವ್ಯಾವ ಕನ್ಸ್ಟ್ರೈನ್ ಮೋಷನ್ ಇದೆ. ಒಂದು ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್, ಎರಡನೇದು ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್, ಆ್ಯಂಡ್ ಮೂರನೇದು ಸಕ್ಸಸ್ಫುಲಿ ಕನ್ಸ್ಟ್ರೈನ್ ಮೋಷನ್. ನೀವು ಹೆಡ್ಡಿಂಗ್ ಬರೆದು ಯು ಕ್ಯಾನ್ ರೈಟ್ ದ ಎಕ್ಸಾಂಪಲ್. ನೋಡಿ, ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಅಂದರೆ ಏನು, ಯಾವುದರ ಒಂದು ಡೈರೆಕ್ಷನಲ್ಲಿ ಮೋಷನ್ ಆದರೆ. ಸೊ ಇಫ್ ಇಟ್ ಇಸ್ ಅ ಪಿಸ್ಟನ್ ಆ್ಯಂಡ್ ಸಿಲಿಂಡರ್, ಬರೀ ಪಿಸ್ಟನ್ ಸಿಲಿಂಡರು ಬರೀ ಲೆಫ್ಟ್ ಆ್ಯಂಡ್ ರೈಟ್ ಈ ಡೈರೆಕ್ಷನಲ್ಲಿ ಮಾತ್ರ ಮೂವ್ ಆಗುತ್ತೆ, ಅದಕ್ಕೆ ನಾವು ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಕರಿತೀವಿ.
ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಒನ್ ಪಾಸಿಬಲ್ ಮೋಷನ್, ಅಂದರೆ ಒಂದು ಶಾಫ್ಟ್ ಇರುತ್ತೆ, ಒಂದು ಸೊ ಅದರದ್ದು ಏನು ಹೋಲ್ ಅಥವಾ ಏನು ಹಬ್ ಅಂತ ಏನು ಕರಿತೀವಿ, ಅದು ಶಾಫ್ಟ್ ರೊಟೇಟು ಆಗುತ್ತೆ ಆಸ್ ವೆಲ್ ಆಸ್ ಸ್ಲೈಡಿಂಗು ಆಗುತ್ತೆ, ರೊಟೇಷನ್ನು ಆಗುತ್ತೆ ಆಸ್ ವೆಲ್ ಆಸ್ ಸ್ಲೈಡಿಂಗು ಆಗುತ್ತೆ. ಇಲ್ಲಿ ಎರಡೂ ಪಾಸಿಬಲ್ ಕೇಸಸ್ ಇರೋದ್ರಿಂದ ಅದನ್ನು ಇನ್ಕಂಪ್ಲೀಟ್ಲಿ ಅಂದರೆ ಒಂದೇ ಡೈರೆಕ್ಷನ್ಗೆ ಅದನ್ನು ತಡೆದಿಟ್ಟಿಲ್ಲ, ಎರಡು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅಂತ ಅರ್ಥ. ಸಕ್ಸಸ್ಫುಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಹೇಳಿದ್ರೆ ಯಾವ ಮೋಷನ್ನ ಹೊರಗಡೆ ಮೀನ್ಸಿಂದ ನಾವು ಹಿಡಿದಿಡಿತೀವಿ. ಫಾರ್ ಎಕ್ಸಾಂಪಲ್ ಬೇರಿಂಗಿಗೆ ಮೇಲ್ಗಡೆಯಿಂದ ಲೋಡು ಬೀಳ್ತಾ ಇರುತ್ತೆ, ಈ ಕಡೆ ರೊಟೇಟು ಆಗ್ತಿರುತ್ತೆ, ಆಗ ಸ್ಲೈಡ್ ಆಗೋದಕ್ಕೆ ಅದನ್ನು ಬಿಡೋದಿಲ್ಲ. ಸೊ ಇಂಥ ಒಂದು ಮೋಷನ್ಗೆ ಸಕ್ಸಸ್ಫುಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಕರಿತೀವಿ. ಕಮಿಂಗ್ ಟು ದ ಎಕ್ಸಾಮಿನೇಷನ್ ಕ್ವಶನ್, ನೀವು ಲೀಸ್ಟ್ ಮಾಡಿ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಎಕ್ಸಾಂಪಲ್ ಪಿಸ್ಟನ್ ಅಂಡ್ ಸಿಲಿಂಡರ್, incompletely constrained motion example circular rod in a circular. For the same question, if they ask for 5 marks, you should write the definition also. So there are 3 types of kinematic pairs with example anta kelirodrinda you can write 3 pairs. Sliding pair ಒಂದು ಲಿಂಕು ಇನ್ನೊಂದು ಲಿಂಕ್ ಮೇಲೆ ಸ್ಲೈಡ್ ಆಗುತ್ತೆ, ಅಗೇನ್ ಪಿಸ್ಟನ್ ಅಂಡ್ ಸಿಲಿಂಡರ್. ಟರ್ನಿಂಗ್ ಪೇರ್ ಒಂದು ಲಿಂಕು ಇನ್ನೊಂದು ಲಿಂಕ್ ಮೇಲೆ ರೊಟೇಟ್ ಆಗುತ್ತೆ. ಸೊ ಕ್ರ್ಯಾಂಕು ಮತ್ತು ಶಾಫ್ಟು, ಕ್ರ್ಯಾಂಕು ಕೂಡ ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ, ಶಾಫ್ಟು ಸರ್ಕ್ಯುಲರ್ ಶೇಪ್ ಇರುತ್ತೆ. ಒಂದು ಲಿಂಕು ಅಂದರೆ ಶಾಫ್ಟು ಇನ್ನೊಂದು ಲಿಂಕ್ ಮೇಲೆ ಟರ್ನ್ ಆಗ್ತಾ ಇದೆ. ರೋಲಿಂಗ್ ಪೇರ್ ಒಂದು ಲಿಂಕು ಅನದರ್ ಲಿಂಕ್ ಮೇಲೆ ರೋಲ್ ಆಗ್ತಾ ಇದೆ, ಎಕ್ಸಾಂಪಲು ಬಾಲ್ ಬೇರಿಂಗ್. ಯು ಕ್ಯಾನ್ ರೈಟ್ ದಿಸ್ ಫಾರ್ 3 marks. ಕೈನಮ್ಯಾಟಿಕ್ ಇನ್ವರ್ಷನ್ಸ್ ಅಂದರೆ ಏನು? ಕೈನಮ್ಯಾಟಿಕ್ ಇನ್ವರ್ಷನ್ಸ್ ಅಂದರೆ ಎನಿ ಒನ್ ಲಿಂಕ್ನ ನೀವು ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ನ ತಗೊಳ್ಳೋವಂಥದ್ದು. ನೋಡಿ, ವೆನ್ ಒನ್ ಲಿಂಕ್ ಆಫ್ ಕೈನಮ್ಯಾಟಿಕ್ ಚೈನ್ ಇಸ್ ಫಿಕ್ಸ್ಡ್, ದ ರಿಲೇಟಿವ್ ಮೋಷನ್ ಆಫ್ ದ ರಿಮೈನಿಂಗ್ ಲಿಂಕ್ ಚೇಂಜಸ್. ಅಂದರೆ ಯಾವುದಾದ್ರೂ ಲಿಂಕನ್ನು ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ನ ತಗೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಕೈನಮ್ಯಾಟಿಕ್ ಇನ್ವರ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದಾದ್ರು ಒಂದು ಬರೀರಿ. 4 ಬಾರ್ ಚೈನ್ದು ಇನ್ವರ್ಷನ್ ಯಾವುದು? ಕ್ರ್ಯಾಂಕ್ ಆ್ಯಂಡ್ ರಾಕರು, ಡಬಲ್ ಕ್ರ್ಯಾಂಕು, ಬೀಮ್ ಇಂಜಿನು, ಯಾವುದಾದ್ರೂ ಬರೀಬೋದು ಒಂದು ಎಕ್ಸಾಂಪಲ್ನ. ಡೆಫಿನಿಷನ್ಗೆ 2 marks ಇರುತ್ತೆ. ಕೈನಮ್ಯಾಟಿಕ್ ಚೈನ್ ಅಂದರೆ ಏನು? ಗಿವ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಈಗ ತಾನೇ ಗೊತ್ತಾಗಿದೆ, 4 ಬಾರ್ ಚೈನ್ ಅಂತ ಬರೀಬೋದು, ಅಥವಾ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕು, ಡಬಲ್ ಸ್ಲೈಡರ್ ಕ್ರ್ಯಾಂಕ್, ಯಾವುದಾದ್ರೂ ಒಂದು ಬರೀಬೋದು. ಕೈನಮ್ಯಾಟಿಕ್ ಚೈನ್ ಅಂತ ಹೇಳಿದ್ರೆ, ಸೊ ಚೈನ್ ಇಸ್ ಅಥವಾ ಕೈನಮ್ಯಾಟಿಕ್ ಚೈನ್ ಇಸ್ ಎ ಕಾಂಬಿನೇಷನ್ ಆಫ್ ರಿಜಿಡ್ ಲಿಂಕ್ಸ್ ಕನೆಕ್ಟೆಡ್ ಬೈ ಕೈನಮ್ಯಾಟಿಕ್ ಪೇರ್ಸ್. ಸೊ ರಿಜಿಡ್ ಲಿಂಕ್ಗಳು ಪೇರಿಂದ ಕನೆಕ್ಟ್ ಮಾಡಿರುವಂತಹ ಒಂದು ವಸ್ತು ಅಥವಾ ಒಂದು ಕಂಪ್ಲೀಟ್ ಚೈನ್ ಅಂತ ಕರಿತೀವಿ. ಏನಕ್ಕೆ? ಟು ಪ್ರೊವೈಡ್ ಕಂಟ್ರೋಲ್ಡ್ ಮೋಷನ್ನ ಪಡ್ಕೊಳ್ಳೋಕ್ಕೋಸ್ಕರ ರಿಜಿಡ್ ಲಿಂಕ್ಸನ್ನು ಕೈನಮ್ಯಾಟಿಕ್ ಪೇರ್ ಮುಖಾಂತರ ಕನೆಕ್ಟ್ ಮಾಡುವಂಥ ಒಂದು ಕಾಂಬಿನೇಷನ್ಗೆ ಕೈನಮ್ಯಾಟಿಕ್ ಚೈನ್ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಗ್ತಾನೆ ಹೇಳಿದ್ದೀನಿ. 4 ಬಾರ್ ಚೈನ್ದು ಯಾವ್ದಾದ್ರು 3 ಇನ್ವರ್ಷನ್ಸ್ ಬರೀರಿ ಅಂತ ಕೇಳಿದ್ದೀವಿ. ಸೊ 3 ಇನ್ವರ್ಷನ್ಸು ಬೀಮ್ ಎಂಜಿನ್ ಮೊದಲನೇದು, ಕಪ್ಲರ್ ಮೆಕ್ಯಾನಿಸಮ್ ಎರಡನೇದು, ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮು ಮೂರನೇದು. ಯಾವುದಾದ್ರೂ 3 ಬರೀಬೋದು ನೀವು. ಇಲ್ಲಿ ಒಂದಕ್ಕೆ 1 marks ಇರುತ್ತೆ. ಬೀಮ್ ಎಂಜಿನ್ ಮೆಕ್ಯಾನಿಸಮ್ದು ಶಾರ್ಟ್ ನೋಟ್ಸ್ ಬರೀರಿ ಅಂತ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಸಿಂಪಲ್ ಆಗಿ, ಚಿತ್ರ ಬರಿಬೇಕಾಗಿಲ್ಲ. ಏನಿರುತ್ತೆ? 4 ಬಾರ್ ಚೈನ್ ಇದು ಇನ್ವರ್ಷನ್, ಇದು ಯಾವುದೋ ಒಂದು ಲಿಂಕನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಕ್ರ್ಯಾಂಕು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಕಪ್ಲರು ಯಾವಾಗಲೂ ಮೋಷನ್ನ ಟ್ರಾನ್ಸ್ಮಿಟ್ ಮಾಡ್ತಿರ್ತದೆ. ರಾಕರು ಆಸಿಲೇಟ್ ಆಗ್ತಾ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಕಡೆ ಕ್ರ್ಯಾಂಕ್ ಇರುತ್ತೆ, ಈ ಕಡೆ ನಿಮಗೆ ರಾಕರ್ ಇರುತ್ತೆ. ಸೊ ಇಫ್ ಇಟ್ ಇಸ್ ರೊಟೇಟಿಂಗ್, ಸೊ ದಿಸ್ ಬೀಮ್ ಇಸ್ ಮೂವಿಂಗ್ ಅಪ್ ಅಂಡ್ ಅಥವಾ ಮೇಲೆ ಕೆಳಗಡೆ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಈ ಕಡೆ ನಿಮ್ಗೆ ಯಾವ ಥರ ವರ್ಕ್ ಬೇಕು ಆ ಥರ ಬರ್ತಾ ಇರ್ತದೆ. ಹಾಗಾಗಿ ಸ್ಟೀಮ್ ಎಂಜಿನ್ಸ್ ಪಂಪಿಂಗ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ವೀಕ್ ಕಂಟೆಂಟ್, ದಟ್ ಇಸ್ ವೆಲಾಸಿಟಿ ಪವರ್ ಟ್ರಾನ್ಸ್ಮಿಷನ್ ಆಫ್ ಬೆಲ್ಟ್ ಡ್ರೈವಲ್ಲಿ. ಸ್ಲಿಪ್ ಮತ್ತು ಕ್ರೀಪ್ ಅಂದರೆ ಏನು? ಈಚ್ ಕ್ಯಾರೀಸ್ 1.5 marks. ಸೊ ಸ್ಲಿಪ್ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಆ್ಯಂಡ್ ಥಿಯರಿಟಿಕಲ್ ಬೆಲ್ಟ್ ಮೋಷನ್ ಡ್ಯೂ ಟು ಇನ್ಸಫಿಷಿಯೆಂಟ್ ಫ್ರಿಕ್ಷನ್ ಅಂತಲೂ ಕರಿಬೋದು. ಅಥವಾ ಸರಿಯಾದ ರೀತಿಯಲ್ಲಿ ಬೆಲ್ಟು ಪುಲ್ಲಿ ಮೇಲೆ ಕುತ್ಕೊಳ್ದೇ ಇರೋದಕ್ಕೂ ಕೂಡ ಸ್ಲಿಪ್ ಅಂತ ಕರಿತೀವಿ. ಎರಡೂ ಸೇಮ್ ಮೀನಿಂಗೇ ಬರುತ್ತೆ. ಕ್ರೀಪ್ ಅಂತಂದರೆ ಏನು? ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಟೈಟ್ ಸೈಡಿಂದ ಸ್ಲ್ಯಾಕ್ ಸೈಡ್ಗೆ ಬೆಲ್ಟು ಮೂವ್ ಆಗಬೇಕಾದ್ರೆ. ಸೊ ಆ ಒಂದು ಗುಣಲಕ್ಷಣಗಳಿಗೆ ಕ್ರೀಪ್ ಅಂತ ಕರಿತೀವಿ. ಇನ್ನು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಬೆಲ್ಟ್ ಡ್ರೈವ್, ವೆರಿ ಸಿಂಪಲ್ ಟು ರಿಮೆಂಬರ್. ಅಡ್ವಾಂಟೇಜಸ್ ಏನು? ನಿಮಗೆ 8 meters ತನಕ ಪವರ್ ಟ್ರಾನ್ಸ್ಮಿಟ್ ಮಾಡ್ಬೋದು. ಯಾವುದೇ ಥರ 95% ನೀವು ವೆಲಾಸಿಟಿ ರೇಷಿಯೋನ ಅಚೀವ್ ಮಾಡ್ಬೋದು. ತುಂಬ ಸಿಂಪಲ್ಲು ಕನ್ಸ್ಟ್ರಕ್ಷನ್ ಮಾಡೋದು, ನಿಮಗೆ ಕಡಿಮೆ ಕಾಸ್ಟಲ್ಲೇ ಇದನ್ನು ತಯಾರಿಸ್ಬೋದು. ಶಾಕ್ನ ಅಬ್ಸರ್ವ್ ಮಾಡುತ್ತೆ, 8 meters ತನಕ ಪವರ್ ಟ್ರಾನ್ಸ್ಮಿಷನ್ ಮಾಡುತ್ತೆ. ಡಿಸ್ಅಡ್ವಾಂಟೇಜ್ ಬಂದರೆ ಸ್ಲಿಪ್ ಬರುತ್ತೆ, ತುಂಬ ಹೈ ಲೋಡ್ ಇದ್ದರೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸ್ಪೀಡ್ ರೇಷಿಯೋ ವೇರಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಸ್ಲಿಪ್ ಆ್ಯಂಡ್ ಕ್ರೀಪ್. ಸೊ ಈ 3 ಡಿಸ್ಅಡ್ವಾಂಟೇಜು, 1-2 ಅಡ್ವಾಂಟೇಜ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ರೋಪ್ ಡ್ರೈವ್ದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನೋಡ್ತೀವಿ? ಚೈನ್ಸು ನೋಡಿ, ರೋಪ್ ಡ್ರೈವು ಲಾಂಗ್ ಡಿಸ್ಟೆನ್ಸು ಹೈ ಪವರ್ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತೀವಿ. ಹಾಗಾಗಿ ಹಾಯಿಸ್ಟ್ ಅಂದರೆ ತೂಕ ಎತ್ತೋ ಥರಲ್ಲ ಕ್ರೇನ್ಸು ಅಥವಾ ಹುಕ್ಸು,
ಮತ್ತು ಲಿಫ್ಟ್ಸ್ಗಳು, ರೋಪ್ ವೇಗಳು, ಅಲ್ಲೆಲ್ಲ ನಾವು ರೋಪ್ ಡ್ರೈವ್ಸ್ನ ನೋಡ್ತೀವಿ. ಇನ್ನು ವೆಲಾಸಿಟಿ ರೇಷಿಯೋದು ಫಾರ್ಮುಲಾ ಬರೆಯೋದು ತುಂಬ ಸಿಂಪಲ್ಲು. ದ ರೇಷಿಯೋ ಬಿಟ್ವೀನ್ ವೆಲಾಸಿಟಿ ಆಫ್ ಡ್ರೈವರ್ ಟು ದ ಡ್ರಿವನ್ ಇಸ್ ಅ ಡೆಫಿನೇಷನ್ ಆಫ್ ವೆಲಾಸಿಟಿ ರೇಷಿಯೋ. N2/N1 is equal to D1/D2 is the formula for velocity ratio. We have solved many problems on this. Next one is define pitch circle, addendum and dedendum. ನಿಮಗೆಲ್ಲ ಗೊತ್ತೇ ಇದೆ, ಗೇರ್ದು ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ಹೇಳಿರ್ತಾರೆ. ಸೊ ಪಿಚ್ ಸರ್ಕಲ್ ಅಂತ ಹೇಳಿದ್ರೆ ಇಟ್ಸ್ ಇಮ್ಯಾಜಿನರಿ ಸರ್ಕಲ್ ವೇರ್ ಆಲ್ ದ ಕ್ಯಾಲ್ಕುಲೇಷನ್ಸ್ ಆರ್ ಮೇಡ್. ತುಂಬ ಇಂಪಾರ್ಟೆಂಟು, ನಿಮ್ಮ ಗೇರಲ್ಲಿ ಕಾಣಿಸಲ್ಲ ಇದು, ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಪಿಚ್ ಸರ್ಕಲ್ನ ಕನ್ಸಿಡರ್ ಮಾಡ್ತೀವಿ. ಅಡೆಂಡಮ್ ಅಂತ ಹೇಳಿದ್ರೆ ಈ ಪಿಚ್ ಸರ್ಕಲಿಂದ ಟಾಪ್ ಮೋಸ್ಟ್ ಪಾಯಿಂಟ್ಗೆ ಇರುವಂತಹ ರೇಡಿಯಲ್ ಡಿಸ್ಟೆನ್ಸ್ಗೆ ಅಡೆಂಡಮ್ ಅಂತ ಕರಿತೀವಿ. ಡಿಡೆಂಡಮ್ ಅಂತ ಹೇಳಿದ್ರೆ ಆ ಪಿಚ್ ಸರ್ಕಲಿಂದ ಬಾಟಮ್ ಮೋಸ್ಟ್ ಪಾಯಿಂಟ್ಗೆ ಇರುವಂತಹ ರೇಡಿಯಲ್ ಡಿಸ್ಟೆನ್ಸ್. ಸೊ ಪಿಚ್ ಸರ್ಕಲ್ ಇಸ್ ಅನ್ ಇಮ್ಯಾಜಿನರಿ ಸರ್ಕಲ್ ಆನ್ ವಿಚ್ ಟೂ ಕ್ಯಾಲ್ಕುಲೇಷನ್ಸ್ ಆರ್ ಬೇಸ್ಡ್. ಅಡೆಂಡಮ್ ಅಂದರೆ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ಪಿಚ್ ಸರ್ಕಲ್ ಟು ದ ಟಿಪ್ ಆಫ್ ದ ಟಿಪ್. ಡಿಡೆಂಡಮ್ ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಪಿಚ್ ಸರ್ಕಲ್ ಟು ದ ಬಾಟಮ್ ಆಫ್ ದ ಟೂತ್ ಅಂತ ಕರಿಬೋದು. ನೆಕ್ಸ್ಟ್ 3 ಕ್ವಶನ್ಸ್ ಬರೋಣ. ಇಲ್ಲಿ ಮುಂಚೆ ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್ ನೋಡಿದ್ವಿ, ವೆಲಾಸಿಟಿ ರೇಷಿಯೋ ಆಫ್ ಗೇರ್ ಡ್ರೈವ್ ನೋಡೋಣ ಇವಾಗ. ಸೊ ವೆಲಾಸಿಟಿ ರೇಷಿಯೋ ಆಫ್ ಗೇರ್ ಡ್ರೈವ್ ಅಂದರೆ ಏನು? ಇಟ್ ಇಸ್ ದ ರೇಷಿಯೋ ಆಫ್, ಸೊ ವೆಲಾಸಿಟಿ ರೇಷಿಯೋ ಆಫ್ ಎ ಗೇರ್ ಡ್ರೈವ್ ಕೇಳಿರೋದಿಲ್ಲ. ಹಾಗಾಗಿ ವೆಲಾಸಿಟಿ ರೇಷಿಯೋ ಗೇರ್ ಡ್ರೈವ್ ತೊಗೋಬೇಕಾದ್ರೆ ನೀವು T1/T2 ತೊಗೊಳ್ಳಿ, ಅವಾಗ ನಿಮಗೆ ಈಸಿಯಾಗಿ ರಿಮೆಂಬರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ನಂಬರ್ ಆಫ್ ಟೀಸ್ ಆನ್ ಡ್ರೈವರ್ ಗೇರ್ ಟು ದ ನಂಬರ್ ಆಫ್ ಟೀಸ್ ಆನ್ ಡ್ರಿವನ್ ಗೇರ್. ಸೊ ಸ್ಪೀಡ್ ರೇಷಿಯೋ ಅಂದರೆ ಇಟ್ಸ್ ಎ ಸ್ಪೀಡ್ ಆಫ್ ಡ್ರಿವನ್ ಟು ದ ಸ್ಪೀಡ್ ಆಫ್ ದ ಡ್ರೈವಿಂಗ್, ಅಂದರೆ N2/N1 ಅಂತ ಆಗುತ್ತೆ. ಸೊ N2/N1 is equal to T1/T2. ಇನ್ನು ಎಪಿಸೈಕ್ಲಿಕ್ ಗೇರ್ ಡ್ರೈವ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಈ ಎಪಿಸೈಕ್ಲಿಕ್ ಅಂದ ತಕ್ಷಣ ನೀವು ಜ್ಞಾಪಿಸ್ಕೋಬೇಕಾಗಿರೋದು ಸಣ್ಣ ಪ್ಲಾನೆಟ್ ಗೇರ್ಸ್ ಇರ್ತವೆ. ಸೊ ಒಂದು ಗೇರು ಇನ್ನೊಂದು ಗೇರ್ ಮೇಲೆ ರೊಟೇಟ್ ಆಗ್ತಾ ಇರುತ್ತೆ, ಒಂದು ಫಿಕ್ಸ್ಡ್ ಆಗಿರುತ್ತೆ. ಸೊ ಈ ಥರ ಕೇಸ್ಗೆ ಎಪಿಸೈಕ್ಲಿಕ್ ಅಂತ ಕರಿತೀವಿ. ಇದನ್ನು ನಾವು ಲೇತ್ಸಲ್ಲಿ ನೋಡ್ತೀವಿ, ಡಿಫ್ರೆನ್ಷಿಯಲ್ ಗೇರ್ಸಲ್ಲಿ ನೋಡ್ತೀವಿ, ನಾವು ಕೈ ಕಟ್ಕೊಳ್ಳೋ ರಿಸ್ಟ್ ವಾಚಸಲ್ಲಿ ನೋಡ್ತೀವಿ, ಪುಲ್ಲಿ ಬ್ಲಾಕ್ಸಲ್ಲಿ ನೋಡ್ತೀವಿ, ಮತ್ತು ಹಾಸ್ಟ್ಸಲ್ಲೂ ಕೂಡ ನೋಡ್ತೀವಿ. ಇನ್ನು ಸಿಂಪಲ್ ಮತ್ತು ಕಾಂಪೌಂಡ್ ಟ್ರೈನ್ಗೆ ಡಿಫ್ರೆನ್ಸ್ ಬರೀರಿ ಅಂತ ಕ್ವಶನ್, ಈ ಥರದ ಕ್ವಶನ್ಸು ಬರ್ಬೋದು. ಡಿಫ್ರೆನ್ಸು ಬೇರೆ ಬೇರೆ ಗೇರ್ ಟ್ರೈನ್ಸ್ಗೂ ಕೇಳ್ಬೋದು. ಆ್ಯಂಡ್ ಇಲ್ಲಿ ಬರೀ ಎಪಿಸೈಕ್ಲಿಕ್ ಕೇಳಿದ್ದೀವಿ, ಅದ್ರ ಬದಲು ರಿವರ್ಟೆಡ್ಡು, ಸಿಂಪಲ್ಲು, ಕಾಂಪೌಂಡ್ ಸಪ್ರೇಟಾಗಿ ಕೇಳ್ಬೋದು. ಸೊ ಸಿಂಪಲ್ ಗೇರ್ ಟ್ರೈನ್ ಅಂದರೆ 1 ಗೇರ್ ಪರ್ ಶಾಫ್ಟ್. ಸೊ ಒಂದು ಗೇರು ಒಂದು ಶಾಫ್ಟಲ್ಲಿದ್ದರೆ ಸೊ ದ್ಯಾಟ್ ಈಸ್ ಸಿಂಪಲ್ ಗೇರ್ ಟ್ರೈನ್. ಅದು ಒಂದು ಶಾಫ್ಟಲ್ಲಿ 2-3 ಗೇರ್ ವೀಲ್ಸ್ ಇದ್ದರೆ ಅದಕ್ಕೆ ನಾವು ಕಾಂಪೌಂಡ್ ಗೇರ್ಸ್ ಅಂತ ಕರಿತೀವಿ. ಇದು ಸ್ಪೀಡ್ ರೇಷಿಯೋ ಕಡಿಮೆ ಬೇಕಿದ್ದಾಗ ಸಿಂಪಲ್ ಗೇರ್ ಟ್ರೈನ್ ಯೂಸ್ ಮಾಡ್ತೀವಿ. ಹೈ ಸ್ಪೀಡ್ ರೇಷಿಯೋ ಬೇಕು ಹೋದಾಗ ಕಾಂಪೌಂಡ್ ಗೇರ್ ಟ್ರೈನ್ ಯೂಸ್ ಮಾಡ್ತೀವಿ. ಸಿಂಪಲ್ ಡಿಸೈನು ಸಿಂಪಲ್ ಗೇರ್ ಟ್ರೈನು ಸ್ವಲ್ಪ ಕಾಂಪ್ಯಾಕ್ಟ್ ಇರ್ತದೆ, ಅಥವಾ ಬಟ್ ತುಂಬ ಕಾಂಪ್ಲೆಕ್ಸ್ ಆಗಿ ಇರ್ತದೆ ಇದು ಕಾಂಪೌಂಡ್ ಗೇರ್ ಟ್ರೈನ್. ಸೊ ನೆಕ್ಸ್ಟ್ 3 ಕ್ವಶನ್ಸ್. ಡಿಫೈನ್ ರಿಜಿಡ್ ಲಿಂಕ್ಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್. ರಿಜಿಡ್ ಲಿಂಕ್ಸ್ ಅಂದರೆ ಏನು, ಅದರದ್ದು ಎಕ್ಸಾಂಪಲ್ಸ್. ರಿಜಿಡ್ ಲಿಂಕ್ ಅಂತ ಹೇಳಿದ್ರೆ ಯಾವ ಲಿಂಕ್ಗಳು ಡಿಫಾರ್ಮೇಷನ್ ಆಗೋದಿಲ್ವೋ ಅಂಥ ಲಿಂಕ್ಸ್ಗಳಿಗೆ ನಾವು ರಿಜಿಡ್ ಲಿಂಕ್ಸ್ ಅಂತ ಕರಿತೀವಿ. ಕನೆಕ್ಟಿಂಗ್ ರಾಡು, ಕ್ರ್ಯಾಂಕು, ಲಿವರು. ಅಂದರೆ ಡಿಫಾರ್ಮೇಷನ್ ಅಂತ ಹೇಳಿದ್ರೆ ಲೋಡ್ ಅಪ್ಲೈ ಆದಾಗಲೂ ಕೂಡ ಅದು ಜಾಸ್ತಿ ಎಲಾಂಗೇಟ್ ಅಥವಾ ಕಾಂಟ್ರಾಕ್ಟ್ ಆಗದೆ ಇರುವಂತಹ ಲಿಂಕ್ಗಳಿವು. ಇನ್ನು ಸ್ಲಿಪ್ಸ್ದು ಎಫೆಕ್ಟ್ಸ್ ಬಗ್ಗೆ ಹೇಳೋದಾದರೆ ಡ್ರಿವನ್ ಪುಲಿದು ಸ್ಪೀಡ್ ಕಡಿಮೆ ಆಗುತ್ತೆ, ವೆಲಾಸಿಟಿ ರೇಷಿಯೋ ಅಕ್ಯುರಸಿ ಕಡಿಮೆ ಆಗುತ್ತೆ, ಪವರು ಲಾಸ್ ಆಗುತ್ತೆ, ಮತ್ತು ಬೆಲ್ಟು ಬೇಗ ಸವಿಯುತ್ತೆ ಅಥವಾ ಹೀಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಅಗೇನ್ ಕೈನಮ್ಯಾಟಿಕ್ ಲಿಂಕ್ಸ್. ವಾಟ್ ಆರ್ ದ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಲಿಂಕ್ಸ್? ವಿ ಹ್ಯಾವ್ 3 ಲಿಂಕ್ಸ್: ರಿಜಿಡ್ ಲಿಂಕ್ಸ್, ಫ್ಲೆಕ್ಸಿಬಲ್ ಲಿಂಕ್ಸ್ ಆ್ಯಂಡ್ ಫ್ಲೂಯಿಡ್ ಲಿಂಕ್ಸ್. ಸಿನ್ಸ್ CO3 ಆಗಿರೋದ್ರಿಂದ ಎಲ್ಲ ಮಿಕ್ಸ್ ಕ್ವಶನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಮಾರ್ಕ್ ಅಥವಾ ಲೀಸ್ಟ್ ಕರೆಸ್ಪಾಂಡಿಂಗ್ ಟು ದ ವೀಕ್ ವೈಸ್ ಕಂಟೆಂಟ್. ಬೆಲ್ಟ್ ಡ್ರೈವ್ ಟೈಪ್ಸ್ ಬಗ್ಗೆ ಹೇಳೋದಾದರೆ ನೀವು ಓಪನ್ ಬೆಲ್ಟ್ ಡ್ರೈವ್, ಕ್ರಾಸ್ ಬೆಲ್ಟ್ ಡ್ರೈವ್ 2 ಜ್ಞಾಪಕ ಇದೆ ಆಲ್ರೆಡಿ. ಇನ್ನೊಂದು 2-3 ಬೆಲ್ಟ್ ಡ್ರೈವ್ ಜ್ಞಾಪಿಸ್ಕೊಬಿಡಿ. ಯಾವ್ಯಾವುದಿದೆ, ಜಾಕಿ ಪುಲ್ ಡ್ರೈವ್ ಇದೆ, ಮತ್ತು ಕಾಂಪೌಂಡ್ ಬೆಲ್ಟ್ ಡ್ರೈವ್ ಇದೆ, ಸ್ಟೆಪ್ಡ್ ಕೋನ್ ಬೆಲ್ಟ್ ಡ್ರೈವ್ ಇದೆ, ಫಾಸ್ಟ್ ಆ್ಯಂಡ್ ಲೂಸ್ ಪುಲ್ಲಿ ಡ್ರೈವ್ ಇದೆ. ಸೊ ಇಷ್ಟೆಲ್ಲ ಬರೆದ್ರೆ ಲೈಕ್ ಒಂದೊಂದಕ್ಕೂ ಹಾಫ್ ಮಾರ್ಕ್ಸ್ ಕೊಡ್ಬೋದು, ಅಥವಾ ಬರೀ ಒಂದಕ್ಕೆ 1 ಮಾರ್ಕ್ಸ್ ಕೂಡ ಅವಾರ್ಡ್ ಮಾಡ್ಬೋದು. ಪ್ರೆಷರ್ ಆ್ಯಂಗಲ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆ್ಯಂಗಲ್ ಬಿಟ್ವೀನ್ ಲೈನ್ ಆಫ್ ಆ್ಯಕ್ಷನ್ ಆ್ಯಂಡ್ ಟ್ಯಾಂಜೆಂಟ್ ಟು ದ ಪಿಚ್ ಸರ್ಕಲ್. ಪಿಚ್ ಸರ್ಕಲ್ಲು ಒಂದು ಗೇರ್ ಮತ್ತು ಇನ್ನೊಂದು ಗೇರು ಒಂದು ಗೇರ್ ಮತ್ತು ಇನ್ನೊಂದು ಗೇರ್ ಟಚ್ ಆದಾಗ ಅಲ್ಲಿ ಬರುವಂತಹ ಟ್ಯಾಂಜೆಂಟು ಮತ್ತು ಲೈನ್ ಆಫ್ ಆ್ಯಕ್ಷನ್ಗೆ ಇರುವಂತಹ ಆ್ಯಂಗಲ್ಗೆ ನಾವು ಪ್ರೆಷರ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಅದ್ರದ್ದು ಸ್ಟ್ರೆಂತ್ ಆಗಿರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು, ಅಥವಾ ಲೋಡ್ ಕೆಪಾಸಿಟಿ ಆಗಿರ್ಬೋದು, ಇದೆಲ್ಲ ಪ್ರೆಷರ್ ಆ್ಯಂಗಲ್ ಮೇಲೆ ನಿಂತಿರ್ತವೆ. ಯೂಶ್ವಲಿ ನಿಮಗೆ ಸ್ಪರ್ ಗೇರ್ಗಲ್ಲಿ 22.5 ಡಿಗ್ರಿ ಇರುತ್ತೆ. ಇನ್ನು ಕನ್ಸ್ಟ್ರೈನ್ ಮೋಷನ್ದು ಟೈಪ್ಸ್ ಬಗ್ಗೆ ಹೇಳೋದಾದರೆ, ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಫಸ್ಟ್ ಕ್ವಶನಲ್ಲಿ ಹೇಳಿದ್ದೆ ಆಲ್ರೆಡಿ. ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್, ಸಕ್ಸಸ್ಫುಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಹೇಳ್ಬೋದು. ಡಿಫೈನ್ ಅ ಮೆಷಿನ್ ವಿತ್ ರೆಸ್ಪೆಕ್ಟ್ ಟು ದ ಕೈನಮ್ಯಾಟಿಕ್ಸ್. ಮೆಷಿನ್ ಅಂದರೆ ಏನು? ಆ ಮೆಷಿನ್ ಇಸ್ ಎ ಡಿವೈಸ್ ವಿಚ್ ಟ್ರಾನ್ಸ್ಫರ್ ಎನರ್ಜಿ
ಟು ಡೂ ದ ಯೂಸ್ಫುಲ್ ವರ್ಕ್ ಥ್ರೂ ಕಂಟ್ರೋಲ್ಡ್ ರಿಲೇಟಿವ್ ಮೋಷನ್. ಸೊ ಲಿಂಕ್ಸ್ಗಳು ಯೂಸ್ ಮಾಡಿ ನೀವು ಎನರ್ಜಿನ ಟ್ರಾನ್ಸ್ಮಿಟ್ ಮಾಡಿ ವರ್ಕ್ನ ತಗೊಳ್ಳೋದಕ್ಕೆ ನಾವು ಮೆಷಿನ್ಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಕ್ವಶನ್ನು ಮೆಷಿನ್ ಆದರೂ ಕೇಳ್ಬೋದು, ಮೆಕ್ಯಾನಿಸಮ್ ಆದರೂ ಕೇಳ್ಬೋದು, ಅಥವಾ ಸ್ಟ್ರಕ್ಚರ್ ಆದರೂ ಕೇಳ್ಬೋದು. ಯು ಶುಡ್ ಪ್ರಿಪೇರ್ ಅಲಾಂಗ್ ವಿತ್ ದಿಸ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಡಿಫರೆಂಟ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಬೆಲ್ಟ್ಸ್. ಬೆಲ್ಟ್ಸಲ್ಲಿರೋ ಮೆಟೀರಿಯಲ್ಸ್ ಯಾವ್ಯಾವ್ದಿರುತ್ತೆ? ಸೊ ನಿಮಗೆಲ್ಲ ಗೊತ್ತಾ ಇದೆ, ರಬ್ಬರು, ಪ್ಲಾಸ್ಟಿಕ್ಕು, ಬೆಲಾಟ ಎಲ್ಲ ಹೇಳಿರ್ತಾರೆ ಕ್ಲಾಸಲ್ಲಿ. ಜಸ್ಟ್ ಒಂದ್ಸಲ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಲೆದರ್, ರಬ್ಬರ್, ಫ್ಯಾಬ್ರಿಕ್, ಕಾಟನ್, ಬೆಲಾಟ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಬೆಲ್ಟ್ ಡ್ರೆಸ್. ನೆಕ್ಸ್ಟ್ ಕಮಿಂಗ್ ಟು ದ CO4 ಅಂದರೆ 4ನೇ CO. ಅದರಲ್ಲಿರುವಂತಹ ಕಾನ್ಸೆಪ್ಟ್ಸು ಟೆಂಪರರಿ ಆ್ಯಂಡ್ ಪರ್ಮನೆಂಟ್ ಜಾಯಿಂಟ್ಸು, ಫ್ಯಾಸನರ್ಸ್ ಅಂದರೆ ಬೋಲ್ಟು, ನಟ್ ಆ್ಯಂಡ್ ರಿವೆಟ್ಸ್, ಆರ್ಕ್ ಮತ್ತು ಗ್ಯಾಸ್ ವೆಲ್ಡಿಂಗು, ಸಾಲ್ಡ್ರಿಂಗ್ ಮತ್ತು ಬ್ರೇಜಿಂಗ್. ಇಲ್ಲಿ ಕೊಡುವಂತಹ 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಎಕ್ಸ್ಪ್ಲೇನ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ವೆಲ್ಡಿಂಗ್. ವೆಲ್ಡಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ಮುಂಜಾಗ್ರತೆ ತಗೋಬೇಕು? ಪ್ರಿಕಾಷನ್ಸ್ ಅಂದ ತಕ್ಷಣ ಮುಂಜಾಗ್ರತೆ ಏನೇನು ಅಂತ ಜ್ಞಾಪಿಸ್ಕೋಬೇಕು. ಸೊ ನೀವೇನೇನು ತಗೋತೀರಿ? ಯೂಶ್ವಲಿ PP ಪರ್ಸನಲ್ ಪ್ರೊಟೆಕ್ಟಿವ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತೀರಿ. ಅದರಲ್ಲಿ ಹೆಲ್ಮೆಟ್ಟು, ಗ್ಲೌಸು, ಏಪ್ರಾನು ಮತ್ತು ಸೇಫ್ಟಿ ಶೂಸ್ ಯೂಸ್ ಮಾಡ್ತೀರಿ. ಸೆಕೆಂಡ್ ಒನ್ನು, ನಿಮ್ಮ ವರ್ಕ್ ಪ್ಲೇಸ್ನ ಡ್ರೈ ಆಗಿ ಇಟ್ಕೊಳ್ಳಿ. ಯಾವುದೇ ಥರ ಬೆಂಕಿ ಹತ್ಕೊಳ್ದೇ ಇರುವಂತಹ ವಸ್ತುಗಳನ್ನ, ಅಲ್ಲಿ ಬೆಂಕಿ ಹತ್ಕೊಳ್ಳುವಂಥ ವಸ್ತುಗಳನ್ನ ಇಟ್ಕೊಬೇಡಿ. ವೆಂಟಿಲೇಷನ್ ಚೆನ್ನಾಗಿರಲಿ, ಯಾಕೆಂದರೆ ಹೊಗೆ ಎಲ್ಲ ಆಚೆಗೆ ಹೋಗೋದಕ್ಕೆ. ಅದೇ ಥರ ಎಲೆಕ್ಟ್ರೋಡ್ ಸೈಜ್ನ ಕರೆಕ್ಟಾಗಿ ಸೆಟ್ ಮಾಡಿ, ಕನೆಕ್ಷನ್ನ, ಎಲೆಕ್ಟ್ರಿಕಲ್ ಕನೆಕ್ಷನ್ನ ನೀಟಾಗಿ ಮಾಡಿ, ಅದರ್ವೈಸ್ ಎಲೆಕ್ಟ್ರಿಕಲ್ ಶಾಕ್ ಬರುವಂಥ ಚಾನ್ಸಸ್ ಇರುತ್ತೆ. ಆರ್ಕ್ ವೆಲ್ಡಿಂಗ್ ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾದರೆ, ಸೊ ಆರ್ಕ್ ವೆಲ್ಡಿಂಗ್ ಹೆಂಗೆ ಬರುತ್ತೆ? ಆರ್ಕ್ ವೆಲ್ಡಿಂಗ್ ಇಸ್ ಅ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ದ ವರ್ಕ್ ಪೀಸ್. ಹೀಟು ಪ್ರೊಡ್ಯೂಸ್ ಆಗುವಂಥ ಒಂದು ಪ್ರೋಸೆಸ್ಸು. ಎಲೆಕ್ಟ್ರಿಕ್ ಆರ್ಕ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ಮಧ್ಯೆ ಬರುತ್ತೆ. ಅಲ್ಲಿ 6000 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಬರೋದ್ರಿಂದ ಬೇಸ್ ಮೆಟಲ್ ಮತ್ತು ಫಿಲ್ಲರ್ ಮೆಟಲ್ನ ಅದು ಮೆಲ್ಟ್ ಮಾಡಿ ನೀಟಾಗಿ ಎರಡು ಡಿಫ್ಯೂಸ್ ಆದಾಗ ಒಂದು ಕಂಪ್ಲೀಟ್ ಪರ್ಮನೆಂಟ್ ಜಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ಆದಾಗ ಸ್ಟ್ರಾಂಗ್ ಸಾಲಿಡಿಫೈಡ್ ಒಂದು ವೆಲ್ಡಿಂಗ್ ಜಾಯಿಂಟ್ ಸಿಗುತ್ತೆ. ಕಾಮನ್ ವೆಲ್ಡಿಂಗ್ ಡಿಫೆಕ್ಟ್ಸ್ ಮತ್ತು ಕಾಸಸ್. ಯು ಕ್ಯಾನ್ ಲರ್ನ್ ಎನಿ 3 ವೆಲ್ಡಿಂಗ್ ಡಿಫೆಕ್ಟ್ಸ್ ಆ್ಯಂಡ್ ಕಾಸಸ್. ಸೊ ಪೋರೋಸಿಟಿ ಅನ್ನೋದು ಒಂದು ವೆಲ್ಡಿಂಗ್ ಡಿಫೆಕ್ಟ್ಸ್. ಹೆಂಗೆ ಬರುತ್ತೆ? ಪೋರೋಸಿಟಿ ಅಂದ ತಕ್ಷಣ ನಿಮಗೆ ಗ್ಯಾಸ್ ಅಥವಾ ಏರ್ ಪಾಕೆಟ್ಸು ಒಳಗಡೆ ಏನು ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಒಳಗಡೆ ಹೊರಟೋಗಿರುತ್ತೆ. ಏರ್ ಬಬಲ್ ಅಂತ ಏನು ಕರಿತೀವಿ ಅದು. ಅದ್ರದ್ದು ಕಾಸಸ್ ಹೆಂಗೆ ಬರುತ್ತೆ ಅದು? ಸೊ ಮಾಯಿಶ್ಚರ್ ಮತ್ತು ಡರ್ಟಿ ಸರ್ಫೇಸ್ ಇದ್ದರೆ, ಅಥವಾ ಕರೆಂಟ್ ಪೊಲಾರಿಟಿನ ನೀವು ಬೇರೆ ಬೇರೆ ಥರ, ಅಂದರೆ ಪ್ಲಸ್ ಇರೋದು ಮೈನಸ್ ಇರೋದು ಪ್ಲಸ್ ಹಾಕಿದ್ರೆ ಪೋರೋಸಿಟಿ ಬರುತ್ತೆ. ಅದೇ ಥರ ಕ್ರ್ಯಾಕ್, ಕೂಲಿಂಗ್ ಅಥವಾ ಹೈ ರೆಸಿಡ್ಯೂಯಲ್ ಸ್ಟ್ರೆಸ್ ಇದ್ದಾಗ ನೀವೇನಾದರೂ ಮಾಡಿದಾಗ ಕ್ರ್ಯಾಕ್ ಶುರುವಾಗುತ್ತೆ. ಸರಿಯಾಗಿ ಹೀಟ್ ಮಾಡದೇ ಇದ್ದಾಗ ಆ ಒಂದು ಡಿಫೆಕ್ಟ್ಸ್ ಬರುತ್ತೆ. ಇನ್ಕಂಪ್ಲೀಟ್ ಪೆನೆಟ್ರೇಷನ್, ಸರಿಯಾದ ರೀತಿಯಲ್ಲಿ ವೆಲ್ಡಿಂಗ್ ಆಗದೇ ಇರೋದು. ಯಾಕಾಗುತ್ತೆ ಆ ಥರ? ಕಡಿಮೆ ಹೀಟ್ ಅಥವಾ ಆ್ಯಂಗಲ್ ಎಲೆಕ್ಟ್ರೋಡ್ದು ಸರಿಯಾಗಿ ಇಲ್ಲದೇ ಇದ್ದಾಗ ಇನ್ಕಂಪ್ಲೀಟ್ ಪೆನೆಟ್ರೇಷನ್ ಅನ್ನೋ ಡಿಫೆಕ್ಟ್ ಬರುತ್ತೆ. ಅಂಡರ್ ಕಟ್ ಆಗುತ್ತೆ ಫಾಸ್ಟ್ ವೆಲ್ಡಿಂಗ್ ಸ್ಪೀಡಲ್ಲಿ ಮಾಡೋದ್ರಿಂದ ಅಥವಾ ಕರೆಂಟ್ ಜಾಸ್ತಿ ಕೊಡೋದ್ರಿಂದ. ಸ್ಲ್ಯಾಗ್ ಅಥವಾ ಏನೋ ಒಂದು ಒಂದೊಂದು ಸಲ ವೆಲ್ಡಿಂಗ್ ಪಾಸ್ ಮಾಡಬೇಕಾದ್ರೆ ಕ್ಲೀನಿಂಗ್ ಸರಿಯಾಗಿ ಆಗದೆ ಇದ್ದಾಗ ಸ್ಲ್ಯಾಗ್ ಇನ್ಕ್ಲೂಷನ್ನು ಅದ್ರ ಮೇಲೆ ಡೆಪಾಸಿಟ್ ಆಗುತ್ತೆ. ಇನ್ನು ಗ್ಯಾಸ್ ವೆಲ್ಡಿಂಗ್ ಪ್ರಿನ್ಸಿಪಲ್ಗೆ ಬಂದರೆ, ಇದು ಕೂಡ ಇಟ್ ಯೂಸಸ್ ಹೀಟ್. ಬಟ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಹೀಟು? ಬೈ ದ ಕಂಬಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಅಸಿಟಲಿನ್. ಎರಡು ಗ್ಯಾಸಿದ್ದು ಕಂಬಷನ್ ಆಗಿ ಹೀಟ್ ಪ್ರೊಡ್ಯೂಸ್ ಆಗಿ, ಆ ಹೀಟ್ ಪ್ರೊಡ್ಯೂಸ್ ಆದಾಗ ನೀವು ಫಿಲ್ಲರ್ ಮೆಟೀರಿಯಲ್ಸ್ನ ಇನ್ಕ್ಲೂಡ್ ಮಾಡಿದ್ರೆ ಬೇಸ್ ಮೆಟಲ್ ಮತ್ತು ಫಿಲ್ಲರ್ ಮೆಟಲ್ ಕರಗಿ ವೆಲ್ಡಿಂಗ್ ಜಾಯಿಂಟು ಕ್ರಿಯೇಟ್ ಆಗುತ್ತೆ. ಸೊ ಆಕ್ಸಿಎಸಿಟಿಲಿನ್ ಫ್ಲೇಮು 3200 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುತ್ತೆ. ಸಿಮಿಲರ್ಲಿ ಆರ್ಕ್ ವೆಲ್ಡಿಂಗಲ್ಲಿ 6000 ಡಿಗ್ರಿ ಸೆಂಟಿಗ್ರೇಡ್ ತನಕ ಇತ್ತು. ನೋಡಿ, ಎರಡನ್ನೂ ಕರೆಕ್ಟಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಫಾರ್ ಎನಿ ಆಫ್ ದ ಕ್ವಶನ್. ಸಾಲ್ಡ್ರಿಂಗ್ ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾದರೆ, ಸಾಲ್ಡ್ರಿಂಗ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಜಾಯ್ನಿಂಗ್ ಮೆಟಲ್ಸ್ ಯೂಸಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಫಿಲ್ಲರ್ ಮೆಟೀರಿಯಲ್. ಬಿಲೋ 450 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಇರುವಂತಹ ಫಿಲ್ಲರ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಜಾಯಿನ್ ಆಗುವಂಥ ಪ್ರೋಸೆಸ್ಗೆ ಸಾಲ್ಡ್ರಿಂಗ್ ಅಂತ ಕರಿತೀವಿ. ಸೊ ದ ಸರ್ಫೇಸಸ್ ಟು ಬಿ ಜಾಯಿಂಡ್ ಆರ್ ಹೀಟೆಡ್ ಆ್ಯಂಡ್ ಮಾಲ್ಟನ್ ಸಾಲ್ಡರ್ ಫ್ಲೋಸ್ ಡ್ಯೂ ಟು ಕೆಪಿಲರಿ ಆ್ಯಕ್ಷನ್. ಕೆಪಿಲರಿ ಆ್ಯಕ್ಷನಿಂದ ಸಾಲ್ಡರ್ ಮೂವ್ ಆಗಿ ಒಳ್ಳೆ ಮೆಟೀರಿಯಲ್ ಜಾಯಿಂಟು ಬರುತ್ತೆ. ಯಾವ್ಯಾವ ಫಿಲ್ಲರ್ಸ್ ಯೂಸ್ ಮಾಡ್ತೀವಿ ಸಾಲ್ಡ್ರಿಂಗ್ ಆ್ಯಂಡ್ ಬ್ರೇಜಿಂಗಲ್ಲಿ ಅನ್ನೋದಾದರೆ, ಟಿನ್ನು ಮತ್ತು ಲೆಡ್ ಅಲಾಯಿ, ಲೆಡ್ ಫ್ರೀ ಸಾಲ್ಡರು. ಸೊ ಇವಕ್ಕೆಲ್ಲ ನಾವು ಸಾಲ್ಡ್ರಿಂಗ್ ಫಿಲ್ಲರ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಬ್ರೇಜಿಂಗ್ ಫಿಲ್ಲರ್ ಮೆಟೀರಿಯಲ್ಸು ಕಾಪರ್ ಅಲಾಯ್ ಮತ್ತು ಬ್ರಾಸ್ ಮತ್ತು ಸಿಲ್ವರ್ ಅಲಾಯ್ಸ್ನ ಯೂಸ್ ಮಾಡ್ತೀವಿ. ಇನ್ನು ಬ್ರೇಜಿಂಗ್ ಬಂದರೆ ಇದನ್ನು ಕೂಡ ಜಾಯ್ನಿಂಗ್ ಪ್ರೋಸೆಸ್ಸೇ, ಇಲ್ಲೂ ಕೂಡ ಹೀಟ್ ಜನರೇಟ್ ಆಗುತ್ತೆ. ಬಟ್ ದ ಥಿಂಗ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಫಿಲ್ಲರ್ ಮೆಟೀರಿಯಲ್ ಇಸ್ ಎಬೋವ್ 450 ಡಿಗ್ರಿ ಸೆಂಟಿಗ್ರೇಡ್ ಬಟ್ ಬಿಲೋ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಬೇಸ್ ಮೆಟಲ್. ನೀವು ಎರಡು ಕೀ ಪಾಯಿಂಟು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸಾಲ್ಡ್ರಿಂಗಲ್ಲಿ ಬಿಲೋ 450 ಇತ್ತು,
ಬ್ರೇಸಿಂಗಲ್ಲಿ ಎಬೋವ್ 450 ಬಟ್ ಬಿಲೋ ಏನು ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಬೇಸ್ ಮೆಟಲ್ ಇಫ್ ಇಟ್ಸ್ ಅಲ್ಯೂಮಿನಿಯಂ. ಸೊ 600-700 ಡಿಗ್ರಿಗಿಂತ ಕಡಿಮೆ ಇಟ್ಕೋಬೇಕು ಅಂತ ಅರ್ಥ. ಸೊ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಇವಾಗ ತಾನೇ ಹೇಳ್ಕೊಟ್ಟಿದ್ದೀನಿ. ಬೇಸ್ ಮೆಟಲ್ಸ್ ಇಲ್ಲಿ ಮೆಲ್ಟ್ ಆಗಲ್ಲ, ಬಟ್ ಫಿಲ್ಲರ್ ಮೆಟೀರಿಯಲ್ ಮೆಲ್ಟ್ ಆಗಿ ನಿಮಗೆ ಅದ್ರ ಮೇಲೆ ಜಾಯಿಂಟ್ ಆಗಿ ಏನು ಕ್ರಿಯೇಟ್ ಆಗುತ್ತೆ. ಟೆಂಪರರಿ ಮತ್ತು ಪರ್ಮನೆಂಟ್ ಜಾಯಿನಿಂಗ್ ಪ್ರೋಸೆಸ್ಗೆ ಡಿಫ್ರೆನ್ಸ್ ಹೇಳೋದಾದರೆ, ಟೆಂಪರರಿ ಫ್ಯಾಸ್ನರ್ ಆಸ್ ದ ನೇಮ್ ಇಂಡಿಕೇಟ್ಸ್ ಜಾಯಿಂಟ್ಸ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್. ಯಾವುದೇ ಥರ ಡ್ಯಾಮೇಜ್ ಆಗ್ದಂಗೆ ನೀವು ಜಾಯಿಂಟ್ಸನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಎಕ್ಸಾಂಪಲ್ಲು ಬೋಲ್ಟು, ನಟ್ಟು, ಸ್ಕ್ರೂ. ಪರ್ಮನೆಂಟ್ ಫ್ಯಾಸ್ನರ್ಸ್ ಅಂದರೆ ನೀವು ಜಾಯಿಂಟನ್ನು ರಿಮೂವ್ ಮಾಡೋದಕ್ಕೆ ಕಷ್ಟ ಅಥವಾ ಸಪ್ರೇಟ್ ಮಾಡೋದು ಕಷ್ಟ ವಿತೌಟ್ ಡ್ಯಾಮೇಜಿಂಗ್. ಅದನ್ನು ಹೊಡೆದಾಗ್ತಾನೆ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೊ ವೆಲ್ಡಿಂಗು, ಸಾಲ್ಡ್ರಿಂಗು, ಬ್ರೇಸಿಂಗು ಮತ್ತು ರಿಬೇಟ್ಸು ಅದಕ್ಕೆ ಎಕ್ಸಾಂಪಲ್ಸ್. ಸೊ ಐ ಥಿಂಕ್ 3 ಮಾರ್ಕ್ಸ್ ಕ್ವಶನ್ ಯಾವ ಥರ ಇರುತ್ತೆ, ಒಂದಷ್ಟು ಕ್ವಶನ್ಸ್ ಬ್ಯಾಂಕ್ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ದ ನೆಕ್ಸ್ಟ್ ಸೆಷನ್ ಈಸ್ ಆನ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಥ್ಯಾಂಕ್ ಯು ಸೋ ಮಚ್.